ಪೂಜ್ಯರಾದ ನಾರದ ಮಹಾತ್ಮರಿಗೆ ನಮೋ ನಮೋ. ದಕ್ಷ ಬ್ರಹ್ಮ ನಿನಗೆ ಮಂಗಳವಾಗಲಿ. ಪೀಠವನ್ನು ಅಲಂಕರಿಸಿ. ದಕ್ಷ ಬ್ರಹ್ಮ ನನ್ನನ್ನು ಕರೆಸಿದ ಕಾರಣವೇನು? ಗುರುವರಿಯ ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ತಾವು ಎಲ್ಲಿಗೆ ಹೋಗಿದ್ದೀರಿ, ಎಲ್ಲಿಂದ ಬಂದಿರಿ, ಅಲ್ಲಿನ ಸಮಾಚಾರವನ್ನು ತಿಳಿಸಿ. ದಕ್ಷ ಬ್ರಹ್ಮ ಅಂಗ, ವಂಗ, ಕಾಳಿಂಗ, ಕಾಶ್ಮೀರ, ಕಾಂಬೋಜ, ಸೌರಾಷ್ಟ್ರ ಮುಂತಾದ 56 ದೇಶಗಳನ್ನು ಸುತ್ತಾಡಿಕೊಂಡು ಈ ಭೂಸ್ವರ್ಗಪುರಕ್ಕೆ ಬಂದೆನೆಯ. ಇಂತಹ ರಾಜ್ಯವನ್ನಾಗಲಿ ನಿನ್ನಂತಹ ರಾಜನನ್ನಾಗಲಿ ನಾನೆಲ್ಲಿಯೂ ನೋಡಲಿಲ್ಲವಯ್ಯ, ನಾನೆಲ್ಲಿಯೂ ಕೇಳಲಿಲ್ಲವಯ್ಯ. ಅಬ್ಬಬ್ಬ, ಏನು ನಿನ್ನ ಅಟ್ಟಹಾಸ, ಏನು ನಿನ್ನ ಸೊಗಸು! ಅಯ್ಯೋ, ವರ್ಣಿಸಲು ಅಸಾಧ್ಯವಾಗಿದೆ. ಬರೋಣಾದರೆ ನಿಮ್ಮ ಮಾತಿನಿಂದ ನಮಗೆ ಬಹಳ ಸಂತೋಷವಾಯಿತು. ಈ ದಕ್ಷ ಬ್ರಹ್ಮೇಶ್ವರನು ಸಂಗ್ರಾಮ ಸಿಂಹನೇ ಸರಿ, ನನ್ನ ಸರಿಸಮ ಈ ತ್ರಿಭುವನದಲ್ಲಿ ಅವನಾವನಿರುವನು. ದಕ್ಷ ಬ್ರಹ್ಮ, ನಿಜವಾಗಿಯೂ ನೀನೇ ಸಂಗ್ರಾಮ ಸಿಂಹನೆಯ. ಇಂತಹ ರಾಜನು ಇಲ್ಲಿ ಎಲ್ಲಿಯೂ ಇಲ್ಲವಯ್ಯ. ನಾರದರೆ ಅದೇನೇ ಆದರಾಗಲಿ ಯಾಗವನ್ನು ಸಾಗಿಸಿ ಶಿವ ಎಂಬ ಶಬ್ದವನ್ನು ಆಸನದ ಎತ್ತ ಕೊಡೋದು ತಿಳಿಯಿದೆ. ಏನೆಯ ದಕ್ಷ ಬ್ರಹ್ಮ ಹೀಗೆ ಹೇಳುವೆ? ಆ ಪರಶಿವನನ್ನು ಬಿಟ್ಟು ಯಾಗವನ್ನು ಮಾಡುವುದೇ ಉಂಟೆ? ಏನೇ ದಕ್ಷ ಬ್ರಹ್ಮ ಇಷ್ಟೊಂದು ಕೋಪ ಮಾಡಿಕೊಳ್ಳುವೆ? ಅದು ಅಲ್ಲದೆ ಆ ಪರಶಿವನನ್ನು ಬಿಟ್ಟು ಯಾಗವನ್ನು ಮಾಡುವುದು ಉಂಟೆ? ಅದೇನಾದರೂ ಅಲ್ಲಿ ನೀವು ಸತ್ಯಲೋಕಕ್ಕೆ ಹೋಗಿರಲ್ವೇ? ಅಲ್ಲಿಗೂ ಹೋಗಿದ್ದೇನೆಯಾ ದಕ್ಷ ಬ್ರಹ್ಮ? ಅಲ್ಲಿಗೂ ಹೋಗಿದ್ದೇನೆಯಾ? ಬ್ರಹ್ಮದೇವರು ಮತ್ತು ಶಾರದಾಂಬೆಯವರು ಯಾಗ ಕಾರ್ಯ ನಿಮಿತ್ತ ಈ ಭೂಸ್ವರ್ಗಪುರಕ್ಕೆ ಬಂದರೆಂದು ತಿಳಿದುಕೊಂಡು ಬಂದೆ. ಬಲಾದರೆ ನಿಮ್ಮ ವಾಕ್ಯವೇ ಸಿದ್ಧಾಂತ. ಹಾಗಾದರೆ ನೀವು ವೈಕುಂಠಕ್ಕೆ ಹೋಗಿರಲು? ಇದೇನೇ ದಕ್ಷ ಬ್ರಹ್ಮ, ನನ್ನನ್ನೇ ಪರೀಕ್ಷಿಸಿದಂತಿದೆ. ಅವರು ಸಹ ಯಾಗ ಕಾರ್ಯ ನಿಮಿತ್ತ ಈ ಭೂಸ್ವರ್ಗಪುರಕ್ಕೆ ಬಂದರೆಂದು ತಿಳಿದುಕೊಂಡು ಬಂದೆ. ಬಲಾದರೆ ನಿಮ್ಮ ವಾಕ್ಯವೇ ಸಿದ್ಧಾಂತ. ಹಾಗಾದರೆ ನೀವು ಸತ್ಯಲೋಕಕ್ಕೆ ಹೋಗಿರಲ್ವೇ? ಅಲ್ಲಿಗೂ ಹೋಗಿದ್ದೇನೆಯಾ ದಕ್ಷ ಬ್ರಹ್ಮ? ಲಕ್ಷ್ಮೀನಾರಾಯಣ ದಂಪತಿಗಳು ಯಾಗ ಕಾರ್ಯ ನಿಮಿತ್ತ ಈ ಭೂಸ್ವರ್ಗಪುರಕ್ಕೆ ಬಂದರೆಂದು ತಿಳಿದುಕೊಂಡು ಬಂದೆ. ಹಾಗಾದರೆ ನೀವೇನು ಕೈಲಾಸಕ್ಕೆ ಏನು ಹೋಗಿರಲ್ವೇ? ಅಲ್ಲಿಗೂ ಹೋಗಿದ್ದೇನೆಯಾ ದಕ್ಷ ಬ್ರಹ್ಮ. ಆದರೆ ಪರಶಿವನು ಏಕೋ ಚಿಂತೆಯಲ್ಲಿದ್ದನೆಯಾ? ಏನು ಭಿಕಾರಿಯು ಚಿಂತೆಯಲ್ಲಿರುವನೆ? ಅವನು ನನಗೆ ಮಾಡಿದ ಅಪಮಾನವನ್ನು ಕಾದು ನೋಡಬೇಕು. ಆದರೆ ಗೌರಿದೇವಿ ಅಮ್ಮಯ್ಯನವರು ಹಠ ಹಿಡಿದು ತವರು ಮನೆಗೆ ಬಂದರೆಂದು ತಿಳಿದುಕೊಂಡು ಬಂದೆ. ಅದೇನೇ ಆದರಾಗಲಿ ಯಾಗವನ್ನು ಸಾಗಿಸಿ. ನಾರದರೆ ದಕ್ಷ ಬ್ರಹ್ಮ ಹೇಳುವೇನು ಕೇಳು. ನವಮಣಿ ಕೀಲಿತವಾದ ವಿರಳ ಪೀಠಾಗ್ರದ ಪರಶಿವನಂ ಕುಳ್ಳಿರಿಸಿ ಅವನವನ್ನು ಮಾಡೈ ದಕ್ಷ. ದಕ್ಷ ಬ್ರಹ್ಮ ನವರತ್ನ ಖಚಿತವಾದ ಯಾಗ ಮಂಟಪದಲ್ಲಿ ಪರಶಿವನನ್ನು ಕುಳ್ಳಿರಿಸಿ ದಂಪತಿಗಳ ಸಮೇತ ಈಶಾರ್ಪಣ ಮಸ್ತು ಎಂದು ತರ್ಪಣವನ್ನು ಬಿಟ್ಟು ಯಾಗವನ್ನು ಸಾಗಿಸು ದಕ್ಷ ಬ್ರಹ್ಮ. ಆದರೆ ನವರತ್ನ ಖಚಿತವಾದ ಯಾಗ ಮಂಟಪದಲ್ಲಿ ಆ ಶ್ರೀ ಹರಿಯನ್ನು ಕುಂಡಿರಿಸಿ ಕೃಷ್ಣಾರ್ಪಣ ಮಸ್ತು ಎಂದು ತರ್ಪಣವನ್ನು ಬಿಟ್ಟು ನಾನು ಧನ್ಯನಾಗುತ್ತೇನೆ. ಯಾಗವನ್ನು ಸಾಗಿಸು ದಕ್ಷ ಬ್ರಹ್ಮ. ಸುಚಿರ ಮಧುರ ಶಕ್ರಾಗೃತ ಘನ ಪಂಚಾಭಿಷೇಕದಿಂದ ಆ ಪರಶಿವನನ್ನು ಪೂಜಿಸಿ ಧನ್ಯನಾಗು. ನಾರದರೆ ಅದೇನೇ ಆದರಾಗಲಿ ಯಾಗವನ್ನು ಸಾಗಿಸು. ಶಿವ ಎಂಬ ಶಬ್ದವನ್ನು ನನ್ನ ಆಸನದ ತಗೊಳಿಸು ತಿಳಿಯುತ್ತೆ. ದಕ್ಷ ಬ್ರಹ್ಮ ಕರವೀರ ಜಾಜಿ ಮಲ್ಲಿಗೆ ಸಂಪಿಗೆ ಸಾವಂತಿಗೆ ನಾಗಪುನ್ನಾಗ ಮುಂತಾದ ಫಲಪುಷ್ಪಗಳಿಂದ ಅತಿ ಪವಿತ್ರವಾದ ಬಿಲ್ವಪತ್ರೆಯಿಂದ ಆ ಪರಶಿವನನ್ನು ಪೂಜಿಸಿ ಧನ್ಯನಾಗಯ್ಯ. ನಾರದರೆ ಅತಿ ಪವಿತ್ರವಾದ ತುಳಸಿ ಪತ್ರೆಯಿಂದ
ಆ ಮಾಧವ ಮಧುಸೂದನ ಪಾದವನ್ನು ಪೂಜಿಸುವುದೇ ಹೊರತು ಆ ಭಿಕಾರಿಯ ಪಾದವನ್ನು ಪೂಜಿಸುವುದೇ ಛೇ. ದಕ್ಷ ಬ್ರಹ್ಮ, ಅಗುರಚಂದನ ಧೂಪ ದೀಪ ನೈವೇದ್ಯಗಳಿಂದ ಮತ್ತು ಗಂಗಾಕ್ಷತೆಯಿಂದ ಹಾ ಗಂಗಾಧರನನ್ನು ಪೂಜಿಸಿ ಧನ್ಯನಾಗಯ್ಯ. ನಾರದರೆ ಧೂಪ ನೈವೇದ್ಯಗಳಿಂದ ಆ ಶ್ರೀಹರಿಯ ಪಾದವನ್ನು ಪೂಜಿಸುವುದೇ ಹೊರತು ಆ ತಿರುಗನ ಪಾದವನ್ನು ಎಂದಿಗೂ ಪೂಜಿಸುವುದಿಲ್ಲ. ಮಂಗಳಾಂಗ ಮಂಗಳಾಂಗ ಮಹಾದೇವ ಭಾರದಿಗ ಈ ಯಾಗದಿಂಪಲವೇ ಮಂಗಳಾಂಗ ಮಂಗಳಾಂಗ ಮಹಾದೇವ ಭಾರದಿಗ ಈ ಯಾಗದಿಂಪಲವೇ ಗಣಾಂಗದ ಕ್ಷಣೀಶ ಮಂಗಳಾಂಗದ ಕ್ಷಣೀಶ ಮಂಗಳಾಂಗ ಸಂಗಮೇಶ ಮಂಗಳಾಂಗ ಸಂಗಮೇಶ ಮಂಗಳಾಂಗ ಮಂಗಳಾಂಗ ಮಹಾದೇವ ಭಾರದಿಗ ಈ ನಗದಿಂಪಲವೇ ಮಂಗಳಾಂಗ ಮಂಗಳಾಂಗ ಮೋದವನ ಈ ಯಾಗದೇ ಪೊಲವೇ ಮಂಗಳಾಂಗ ಮೂರ್ತಿಯಾದ ಮಂಗಳಾಂಗ ಮೂರ್ತಿಯಾದ ರಂಗಧಾಮನನ್ನು ತರಸಿದೆ ರಂಗಧಾಮನನ್ನು ತರಸಿದೆ ಮಂಗಳಾಂಗ ಮಂಗಳಾಂಗ ಮೋದವನ ಕರೆಸುವೆ ಈ ಯಾಗದೇ ಪೊಲವೇ ಮೊದಲ ಭಾಗ ಮಹದೇವನಿಗೆ ತದನಂತರ ನಮ್ಮೆಲ್ಲರಿಗೆ ಮೊದಲ ಭಾಗ ಮಹಾದೇವನಿಗೆ ತದನಂತರ ನಮ್ಮೆಲ್ಲರಿಗೆ ಇದು ನಿರ್ಣಯವಯ್ಯ ದಕ್ಷ ಇದು ನಿರ್ಣಯವಯ್ಯ ದಕ್ಷ ಇದನ್ನು ತಿಳಿಯದವನೇ ನೀನು ಇದನ್ನು ತಿಳಿಯದವನೇ ನೀನು ಮಂಗಳಾಂಗ ಮಂಗಳಾಂಗ ಮಹಾದೇವ ಭಾರದಿಗ ಈ ಯಾಗದಿಂಪಲವೇ ಮೊದಲ ಭಾಗ ಒಂದು ನಾನು ಅದಮ ಶಿವಗೆ ಕೊಡುವುದಿಲ್ಲವೋ ಮೊದಲ ಭಾಗ ಒಂದು ನಾನು ಅದಮ ಶಿವಗೆ ಕೊಡುವುದಿಲ್ಲವೋ ಇದು ನಿನ್ನ ಮವಯ್ಯ ಮುನಿಯ ಇದನ್ನು ತಿಳಿಯದವನು ನೀನು ಇದು ನಿನ್ನ ಮವಯ್ಯ ಮುನಿಯ ಇದನ್ನು ತಿಳಿಯದವನು ನೀನು ಮಂಗಳಾಂಗ ಮಂಗಳಾಂಗ ಮೋದವನ ಕರೆಸುವೆ ಈ ಯಾಗದೇ ಪೊಲವೇ ಮೊದಲ ಭಾಗ ಮಹಾದೇವನಿಗೆ ತದನಂತರ ನಮ್ಮೆಲ್ಲರಿಗೆ ಮೊದಲ ಭಾಗ ಮಹಾದೇವನಿಗೆ ತದನಂತರ ನಮ್ಮೆಲ್ಲರಿಗೆ ಇದು ನಿರ್ಣಯವಯ್ಯ ದಕ್ಷ ಇದು ನಿರ್ಣಯವಯ್ಯ ದಕ್ಷ ಇದನ್ನು ತಿಳಿಯದವನೇ ನೀನು ಇದನ್ನು ತಿಳಿಯದವನೇ ನೀನು ಮಂಗಳಾಂಗ ಮಂಗಳಾಂಗ ಮಹಾದೇವ ಭಾರದಿಗ ಈ ಯಾಗದಿಂಪಲವೇ ಮೊದಲ ಭಾಗ ಮಾಧವನಿಗೆ ತದನಂತರ ನಿಮ್ಮೆಲ್ಲರಿಗೆ ಮೊದಲ ಭಾಗ ಮಾಧವನಿಗೆ ತದನಂತರ ನಿಮ್ಮೆಲ್ಲರಿಗೆ ವಿಧಿಕುಲ ಸಂಜತನಾಗೆ ಅನಮ ಶಿವನನ್ನು ಕರೆಯುವುದುಂಟೆ ವಿಧಿಕುಲ ಸಂಜತನಾಗೆ ಅನಮ ಶಿವನನ್ನು ಕರೆಯುವುದುಂಟೆ ಮಂಗಳಾಂಗ ಮಂಗಳಾಂಗ ಮೋದವನ ಕರೆಯುವೆ ಈ ಯಾಗದೇ ಪೊಲವೇ ಮೊದಲ ಭಾಗ ಒಂದು ಯಾರು ಎಂದಿಗೂ ಮುಟ್ಟುವುದಿಲ್ಲ
ದಕ್ಷ ಇದು ನಿರ್ಣಯವಯ್ಯ ದಕ್ಷ ಇದನ್ನು ತಿಳಿಯದವನೇ ನೀನು ಇದು ತಿಳಿಯದವನೇ ನೀನು ಮಂಗಳಾಂಗ ಮಂಗಳಾಂಗ ಮಹಾದೇವ ಭಾರತ ಈ ಯಾಗದಿಂಪಲವೇ ಈ ದಕ್ಷ ಬ್ರಹ್ಮೇಶ್ವರನು ತನ್ನ ಇಷ್ಟ ಎಂದೇ ನಡೆಯುವುದಲ್ಲದೆ ನೀವು ಯಾರು ಏನು ಹೇಳಿದ್ರು ನಾನು ಕೇಳುವುದಿಲ್ಲ. ಸುಮ್ಮನೆ ಯಾರವನ್ನ ಸಾಗಿಸೆ ದಕ್ಷ ತರವಲ್ಲವೋ ಬಿಡು ದಕ್ಷ ತರವಲ್ಲವೋ ದಕ್ಷ ತರವಲ್ಲವೋ ದಕ್ಷ ಇಳಿಪತಿಯನು ಗರ್ವದಿಂದ ಜರುವೆಯ ದಕ್ಷ ಇಳಿಪತಿಯನು ಗರ್ವದಿಂದ ಜರುವೆಯ ರಕ್ಷಿಪಾದಾತನ ರಕ್ಷಿಪಾದಾತನ ನೀನರಿಯದೆ ನೀ ತಿಳಿಯದೆ ನೀನರಿಯದೆ ನೀ ತಿಳಿಯದೆ ಗರ್ವದಿ ಜರುವೆಯ ದಕ್ಷ ತರವಲ್ಲವೋ ಬಿಡು ದಕ್ಷ ತರವಲ್ಲವೋ ದಕ್ಷ ತರವಲ್ಲವೋ ಲಕ್ಷ್ಮೀಪತಿ ದೇವನ ಪಕ್ಷಿಯ ವಾಹನನ ಲಕ್ಷ್ಮೀಪತಿ ದೇವನ ಪಕ್ಷಿಯ ವಾಹನನ ಲಕ್ಷ್ಮಿಯ ಪ್ರಧಾನನ ಲಕ್ಷ್ಮಿಯ ಪ್ರಧಾನನ ನೀನರಿಯದೆ ನೀನ್ ತಿಳಿಯದೆ ನೀನರಿಯದೆ ನೀನ್ ತಿಳಿಯದೆ ಗರ್ಭದಿ ಮೆರವೆಯ ನರದ ಇದಲಾಲಿಸೋ ನರದ ಇದಲಾಲಿಸೋ ನರದ ಇದಲಾಲಿಸೋ ದೇವಾದಿ ದೇವನ ಆವಾಜ ಪ್ರಿಯನ ದೇವಾದಿ ದೇವನ ಆವಾಜ ಪ್ರಿಯನ ಪಾವನ ಮೂರ್ತಿಯ ಪಾವನ ಮೂರ್ತಿಯ ನೀನರಿಯದೆ ನೀನ್ ತಿಳಿಯದೆ ನೀನರಿಯದೆ ನೀನ್ ತಿಳಿಯದೆ ಗರ್ವದಿ ಜರುವೆಯ ನರದ ದಕ್ಷ ತರವಲ್ಲವೋ ಬಿಡು ದಕ್ಷ ತರವಲ್ಲವೋ ದಕ್ಷ ತರವಲ್ಲವೋ ಕರುಣಾಂಬೆ ಸೋಮನ ವರಶೇಷನೇ ಜನ ಕರುಣಾಂಬೆ ಸೋಮನ ವರಶೇಷ ಶಯನ ನಿರುಪಮ ಸಂಜಾತನ ನಿರುಪಮ ಸಂಜಾತನ ನಿನ್ನರಿಯದೆ ನೀನ್ ತಿಳಿಯದೆ ನಿನ್ನರಿಯದೆ ನೀನ್ ತಿಳಿಯದೆ ಗರ್ಭದಿ ಮೆರವೆ ನಾರದ ಇದಲಾಲಿಸೋ ನಾರದ ಇದಲಾಲಿಸೋ ನಾರದ ಇದಲಾಲಿಸೋ ಕರೆಸು ಸದಾ ಶಿವನ ಯಾರಿಗೆ ಕರೆಸು ಸದಾ ಶಿವನ ಕರೆಸು ಸದಾ ಶಿವನ ಯಾರಿಗೆ ಕರೆಸು ಸದಾ ಶಿವನ ಕರವ ಮುಗಿದು ಶಿವನ ಚರಣಾಬ್ದದ ಮುಂದೆ ಕರವ ಮುಗಿದು ಶಿವನ ಚರಣಾಬ್ದದ ಮುಂದೆ ಎರಗಿದ ಪಾಪವ ಪರಿಹರಿಸಿತು ಎರಗಿದ ಪಾಪವ ಪರಿಹರಿಸಿತು ಕರೆಸು ಸದಾ ಶಿವನ ಯಾಗಕ್ಕೆ ಕರೆಸು ಸದಾ ಶಿವನ ಕರೆಸುವೆ ಹರಿಯನ್ನ ನಮ್ ಕರೆಸುವೆ ಹರಿಯನ್ನ ಕರೆಸುವೆ ಹರಿಯನ್ನ ನಮ್ ಕರೆಸುವೆ ಹರಿಯನ್ನ ಕರುಣೆಯ ಜನರ ಪರಿಬಾರ ನೆರವ ಕರುಣೆಯ ಜನರ ಪರಿಬಾರ ನೆರವ ಕರೆಸುವೆ
ದೇವತೆಗಳು ಓಡಿ ಹೋದ ಮೇಲೆ ಗೋಡ ಬಿದ್ದು ಬಯಲಾಯಿತಲ್ಲ. ಕುಡಿದ ದೇವತೆಗಳು ಓಡಿ ಹೋದ ಮೇಲೆ ಗೋಡ ಬಿದ್ದು ಬಯಲಾಯಿತಲ್ಲ. ಕೂಡು ಸಿಕ್ಕಲಿಲ್ಲ, ಕೂಡಿನ ಜಾಡು ತಿಳಿಯಲಿಲ್ಲ. ಅಷ್ಟಮದಗಳೆಲ್ಲ ಲೋಕದ ತಿಳಿಯಲಿಲ್ಲ. ಅಷ್ಟಮದಗಳೆಷ್ಟು ಮಾತುಗಳನ್ನು ಲೋಕದಲ್ಲರಿದು ತಿಳಿಯಲಿಲ್ಲ. ಸೃಷ್ಟಿ ಕಾಣಲಿಲ್ಲ, ಅಷ್ಟಮೂರ್ತಿಯ ದಯ ನಿನಗಿಲ್ಲ. ಸೃಷ್ಟಿ ಕಾಣಲಿಲ್ಲ, ಅಷ್ಟಮೂರ್ತಿಯ ದಯ ನಿನಗಿಲ್ಲ. ಮೂರು ಸಿಕ್ಕಲಿಲ್ಲ, ಓಡಿನ ಜಾಡು ತಿಳಿಯಲಿಲ್ಲ. ದಕ್ಷ ಬ್ರಹ್ಮ ಅನ್ನ ಮದ, ತನ್ನ ಮದ, ಸಿರಿವೈಭೋಗದ ಮದ, ಯೌವನ ಮದ, ಇಂತಿಷ್ಟು ಮದಗಳಿಂದ ಕೂಡಿ ಆ ಅಷ್ಟಮೂರ್ತಿಯನ್ನು ನಿಂದಿಸಿ ಕಷ್ಟಕ್ಕೆ ಒಳಗಾಗಬೇಡ. ನನ್ನ ಮಾತನ್ನು ಕೇಳು, ಆ ಅಷ್ಟಮೂರ್ತಿಯನ್ನು ಕರೆಸು, ನಿನ್ನ ಇಷ್ಟಾರ್ಥವೆಲ್ಲವೂ ನೆರವೇರುವುದು. ನಾರದ, ನೀನೊಬ್ಬ ಸನ್ಯಾಸಿ, ಅವನೊಬ್ಬ ಬಿಕನಾಸಿ. ನಿಮ್ಮಿಬ್ಬರಿಂದ ಆಗತಕ್ಕದೇನೋ ಅರಣ್ಯದಲ್ಲಿ ನಾರು ಬೇರುಗಳನ್ನು ತಿಂದು ವಾಸ ಮಾಡುತ್ತಿರುವ ನಿಮ್ಮಂತರಿಗೆಲ್ಲ ಅಷ್ಟಮದಗಳು ಅರಿವಿರಬೇಕು. ನಮ್ಮಂತ ರಾಜರಿಗೆ ಸರಿ ಈ ಅಷ್ಟಮದದಿಂದಲೇ ಆ ಬಿಕಾರಿ ಬಂಡಗಳನ್ನು ನಷ್ಟ ಮಾಡುವೆ. ಇದೇ ನನ್ನ ಪಂಥ. ಈಶನು ಬರಲಿಲ್ಲ, ಮಾಯೇಶನು ಬರಲಿಲ್ಲ. ಈಶನು ಬರಲಿಲ್ಲ, ಮಾಯೇಶನು ಬರಲಿಲ್ಲ. ಏಕನಾಶವಾಗುವುದಲ್ಲ. ಈಶನು ಬರಲಿಲ್ಲ, ಮಾಯೇಶನು ಬರಲಿಲ್ಲ. ಚಿದಾನಂದವಲ್ಲ, ತ್ಯಾಗದ ಕಾರ್ಯವಾಗಲಿಲ್ಲ. ಚಿದಾನಂದವಲ್ಲ, ತ್ಯಾಗದ ಕಾರ್ಯವಾಗಲಿಲ್ಲ. ಇಷ್ಟು ಮಾತುಗಳನ್ನೇ ಆಡಿದ ಸಾಕೋ, ಇಷ್ಟು ಮಾತುಗಳನ್ನೇ ಇಷ್ಟು ಮಾತುಗಳನ್ನೇ ಆಡಿದ ಸಾಕೋ, ಇಷ್ಟು ಮಾತುಗಳನ್ನು ಸೃಷ್ಟಿಯೊಳಗೆ ನಿನ್ನ ಕೊಟ್ಟು ಬಿಡದನು. ಅಷ್ಟಮೂರ್ತಿಯ ನಷ್ಟಗೊಳಿಸುವೆ. ಸೃಷ್ಟಿಯೊಳಗೆ ನಿನ್ನ ಕೊಟ್ಟು ಬಿಡದ ಅಷ್ಟಮೂರ್ತಿಯ ನಷ್ಟಗಳಿವೆ. ಇಷ್ಟು ಮಾತುಗಳನ್ನೇ ಆಡಿದ ಸಾಕೋ, ಇಷ್ಟು ಮಾತುಗಳನ್ನೇ. ಈ ಸನ್ಯಾಸಿಯವರನ್ನು ವಾದ ಮಾಡುವುದು ಅನುಚಿತ ವ್ಯರ್ಥ. ಯಾರಲ್ಲಿ ಚಾಳೆ ಗೌರಿ ಶಿವ ಎಂಬುವರ ಕಂಠವನ್ನು ಕಿಳಿಸುವುದನ್ನು ಡಂಗುರ ಸಾರು. ಅಯ್ಯೋ ಶಿವ ಶಿವ, ಏನಯ್ಯ ದಕ್ಷ ಬ್ರಹ್ಮ ಇಂಥ ಕಠೋರ ಶಾಸನ? ನಾರದ, ಏನು ಬರದೆ ಮತ್ತೊಂದು ಸಲ ಹೇಳು. ನಾರಾಯಣ ನಾರಾಯಣ, ಅಭ್ಯಾಸ ಫಲ, ಅಭ್ಯಾಸ ಫಲ. ಅಭ್ಯಾಸ ಫಲ, ಅಭ್ಯಾಸ ಫಲ. ಸೋತರೆ ಕಾಲಿಡಿಯುವುದು, ಗೆದ್ದರೆ ಜಿಟ್ಟಿಡಿಯುವುದು. ಇದು ನಿಮ್ಮ ಹುಟ್ಟುಗುಣ ಅಲ್ಲವೇ? ತತ್ವವ ಹೇಳ್ತೇನೆ ಕೇಳಿ, ಜಾವ ಜಾವಕ್ಕೆ ಬೆಳಗ್ಗೆ ಜಾವಕ್ಕೆ ಕೂಗ್ತೈತೆ ಕೋಳಿ. ತತ್ವವ ಹೇಳ್ತೇನೆ ಕೇಳಿ. ನನಗೆ ಕುಡಿಯಕ್ಕೆ ಬಂದೈತೆ ಚಾಳಿ, ಉಳಿ ಎಂಡನೇ
ಜಾವ ಜಾವಕ್ಕೆ ಬೆಳಗಿನ ಜಾವಕ್ಕೆ ಕೂಗ್ತೈತೆ ಕೋಳಿ ತತ್ವವ ಹೇಳ್ತೀನಿ ಕೇಳಿ. ಕೇಳ್ರಪ್ಪ ಕೇಳ್ರಿ, ಹೆಂಗ್ ಹೇಳಪ್ಪ ಈ ಕತೆನ? ಯಾವ ಬಾಯಿನಾಗ ಹೇಳಪ್ಪ, ಯಾವ ಬಾಯಿನಾಗ ಹೇಳಿ? ಇವನು ಬಾಯಿಗೆ ಸಕ್ಕರೆ ಹಾಕ. ಶಿವನಾಮ ಸ್ಮರಣೆ ಮಾಡಬಾರ್ದಂತಪ್ಪ, ಶಿವನಾಮ ಸ್ಮರಣೆ ಮಾಡಬಾರ್ದಂತೆ. ಶಿವ ಅಂದರ್ ಬಾಯಿ ನಾಲ್ಗೆ ಕೀಳ್ತಾರಂತಲ್ಲಪ್ಪ, ಶಿವ ಅಂದರ್ ನಾಲ್ಗೆ ಕೀಳ್ತಾರಂತೆ. ಗೌರಿ ದೇವಿ ಅಮ್ಮನವ್ರ ಕಡೆ ತಿರುಗಿ ನೋಡ್ಬಿಟ್ರೆ ಸಾಕಂತೆ ಅವ್ರ ಕಣ್ಗುಳ್ಳೆ ಕಿತ್ತಾಕಿ ಬಿಡ್ತಾನಂತಪ್ಪ. ಎಂತ ದುರ್ಬುದ್ಧಿ ಬಂತಪ್ಪ ನಮ್ಮ ಮಹಾರಾಜರಿಗೆ. ಯಾಸೆಟ ಹೋಗ್ಲಿ ಬಿಡು, ನಾನು ಕೆಲಸ ನಂದು. ಸಾರುವೆ ಡಂಗೋರ, ಸಾರುವೆ ಡಂಗೋರ, ಊರೆಲ್ಲ ಕೇಳಿರಿ ಸಾರುವೆ ಡಂಗೋರ. ಅಜ್ಜರು ಒಡ್ಗೇರು ಮುಕ್ಕೇರು ಮಕ್ಕಳು ದೊಡ್ಡೋರು ಚಿಕ್ಕೋರು ಎಲ್ಲರೂ ಕೇಳಿರಿ ಸಾರುವೆ ಡಂಗೋರ, ಊರೆಲ್ಲ ಕೇಳಿರಿ ಸಾರುವೆ ಡಂಗೋರ. ಕೇಳ್ರಪ್ಪ ಕೇಳ್ರಿ, ನಾಳೆ ನಮ್ ದಕ್ಷ ಬ್ರಹ್ಮ ಮಹಾರಾಜರು ಯಾಗ ಮಾಡ್ತಾರಂತೆ. ತಪ್ಪದೆ ಎಲ್ರೂ ಬರ್ಬೇಕು. ಯಾರು ಬಂದಿಲ್ಲ ಅಂದ್ರೆ 6,000 ರೂಪಾಯಿ ಜುಲ್ವಾನೆ ಅಂತೆ, 6 ತಿಂಗಳು ಸಜುವಂತೆ. ಯಾರು ತಪ್ಪಿಸ್ಕೊಂಡ್ರಪ್ಪ, ಎಲ್ಲರೂ ಬಂದ್ಬಿಡಿ. ಚಂದದೇ ಮಂತ್ರವ ಅಂದದೇ ಪೇಳೆ, ಚಂದದೇ ಮಂತ್ರವ ಅಂದದೇ ಪೇಳೆ, ಒಂದನ ಭಾಗವ ಬಿಡುವನ ತರ್ಪಣವ. ಚಂದದೇ ಮಂತ್ರವ ಅಂದದೇ ಪೇಳೆ. ಕುಳಿತುಕೊಂಡು ಮಂತ್ರವನ್ನು ಹೇಳಿ ತರ್ಪಣವನ್ನು ಬಿಡ್ತೇನೆ. ದಕ್ಷ ಬ್ರಹ್ಮ, ಈಗಲೂ ಗೊತ್ತಾಗ ದಕ್ಷ ಬ್ರಹ್ಮ, ಯಾಗವನ್ನು ಪ್ರಾರಂಭಿಸೋಣ. ಯಾಗ ಮಂಟಪದಲ್ಲಿ ಕುಳಿತುಕೊಳ್ಳುವವರನ್ನು ಕರೆಯಿಸು. ಗುರುವರೇ, ನಾರಾಯಣ ಸೋಹ ಎಂದು ಮಂತ್ರವನ್ನು ಹೇಳಿ ತರ್ಪಣವನ್ನು ಬಿಡ್ತೇನೆ. ಹಾಗಾದರೆ ಶ್ರೀಮಾನ್ ನಾರಾಯಣನನ್ನು ಕರೆಯಿಸು. ಯಾರಲ್ಲಿ? ನಾರಾಯಣನ ಬರಮಾಡಿ. ಮಾಯ ಪ್ರಪಂಚದ ಮರ್ಮವನರಿಯದೆ ಇರುವರು ಮೂಡರು ಮಾಯ ಪ್ರಪಂಚದ ಮರ್ಮವನರಿಯದೆ ಇರುವರು ಮೂಡರು ಅಯುವ ಜನಿಸಿದ ಕರ್ಮವನರಿಯದೆ ಕಾಯವ ಜನಿಸಿದ ಕರ್ಮವನರಿಯದೆ ಇವರು ವಿಡುವರು ಬಾಯ್ ಬಾಯ್ ಬಿಡುದಿಯರು ಈ ಕೇಳಿ. ಮಾಯ ಪ್ರಪಂಚದ ಕರ್ಮವನರಿಯದೆ ಇರುವರು ಮೋಡರು ಕಳೆದು ಕಲಿಯರು. ನಾರಾಯಣ, ನಾನು ಮಾಡುವ ಅದ್ದೂರವನ್ನು ಸಾಂಗಪಾಂಗವಾಗಿ ನೆರವೇರಿಸಿ ಅದ್ದೂರದ ಮೊದಲನೇ ಭಾಗವನ್ನು ನಿನ್ನ ಪಾಲಿಗೆ ತೆಗೆದುಕೊಂಡು ನನ್ನನ್ನು ದಂಡನಾಗಿ ಮಾಡಬೇಕೆಂದು ಬೇಡಿಕೊಳ್ಳು. ದಕ್ಷ ಬ್ರಹ್ಮ, ಯಾವುದೇ ಕಾರಣ ನಾವು ಪರಶಿವನ ಆವಿರ್ಭಾಗವನ್ನು ತೆಗೆದುಕೊಳ್ಳುವುದಿಲ್ಲ. ಆ ಹುಟ್ಟಿಸಿದ ತಂದೆಯನ್ನು ಬಿಟ್ಟು ಅನ್ನವನ್ನು ತಿನ್ನಬಹುದೇ? ಆ ಪರಶಿವನನ್ನು ಕರೆಯಿಸಿ ಆ ಪರಶಿವನನ್ನು ಕರೆಯಿಸಿ ಯಾಗವನ್ನು ಸಾಗಿಸಯ್ಯ. ನಾರಾಯಣ, ನಿನ್ನನ್ನು ನಂಬಿ ಯಾಗವನ್ನು ಪ್ರಾರಂಭಿಸಿರುವನು. ಯೋಚಿಸಿ ನೋಡು.
ಪರಶಿವನನ್ನು ಕರೆಸಯ್ಯ, ಯಾಗವನ್ನು ಸಾಂಗವಾಗಿ ನಡೆಯುವುದು. ಛೇ, ಏನಾಗಲ್ಲ. ನೀನು ಕೂಡ ಆ ಬಂಡಪುರವನಿಗೆ ಎದುರುತ್ತೀರ. ಅಲ್ಲಿ ಕೆಳಗೆ ಪೀಠದಲ್ಲಿ ಕುಳಿಕೋ. ಯಾರಲ್ಲಿ ಕೆಳಗೆ ಇಟ್ಬಿಡ್ರಿ, ಏನಾಗಲ್ಲ. ಅದು ತೆಗೆದ್ಬಿಡ್ರಿ, ಏನಾಗಲ್ಲ. ಸ್ವಿಚ್ ಬೋರ್ಡ್ ಇಟ್ಬಿಡ್ತಾರೆ. ಬ್ರಹ್ಮದೇವರನ್ನು ಬರ ಮಾಡೋ. ಪರಿಭ್ರಮೆಯಿಂದ ಕೆಳಗೆ ಇಟ್ಬಿಡ್ರಿ. ಈ ಗಾಡಿನೇ ಬೇಕಾಗಿಲ್ಲಪ್ಪ. ಮೂರನೇದು ಯಾರು? ಪರಿಭ್ರಮೆಯಿಂದಲೇ ಕೆಳದಿರು ಮನುಜ ಪರವಾಸ್ತುವನು ನೀ ಮರೆತು ಪರಿಭ್ರಮೆಯಿಂದಲೇ ಕೆಳದಿರು ಮನುಜ ಪರವಾಸ್ತುವನು ನೀ ಮರೆತು ನಡು ಸಾಕು ಸರ್. ಕಡಿವನು ಶಿರವನು ಖಂಡಿತವಿದು ತಿಳಿ ಕಡಿವನು ಶಿರವನು ಖಂಡಿತವಿದು ತಿಳಿ ಕಡಿವನು ಶಿರವನು ಖಂಡಿತವಿದು ತಿಳಿ ಕಡಿವನು ಶಿರವನು ಖಂಡಿತವಿದು ತಿಳಿ ಪರಿಪರಿಯಿಂದಲೇ ಪೇದನೀಗ ಪರಿಪರಿಯಿಂದಲೇ ಪೇದನೀಗ ಪರಿಭ್ರಮೆಯಿಂದಲೇ ಕೆಳದಿರು ಮನುಜ ದಕ್ಷ ಬ್ರಹ್ಮ ನನ್ನನ್ನು ಕರೆಸಿದ ಕಾರಣವೇನು? ನಮೋ ನಮೋ ಬ್ರಹ್ಮದೇವ. ನಾನು ಮಾಡುವ ಅದ್ದೂರವನ್ನು ಸಾಂಗಪಾಂಗವಾಗಿ ನೆರವೇರಿಸಿ ಅದ್ದೂರದ ಮೊದಲನೇ ಭಾಗವನ್ನು ನಿನ್ನ ಪಾಲಿಗೆ ತೆಗೆದುಕೊಂಡು ನನ್ನನ್ನು ಧನ್ಯನಾಗಿ ಮಾಡಬೇಕೆಂದು ಬೇಡಿಕೊಳ್ಳುವೆನು. ದಕ್ಷ ಬ್ರಹ್ಮ, ಅದು ಸಾಧ್ಯವಾಗದ ಮಾತು. ಈ ಹಿಂದೆ ನನಗೂ ಪಂಚಮುಖ, ಪರಮೇಶ್ವರಿಗೂ ಪಂಚಮುಖ ಎಂಬ ವಿಷಯದಲ್ಲಿ ಸೆಣಸಿದ್ದಕ್ಕೆ ನನ್ನ ಒಂದು ಶಿರಸ್ಸು ಹೋಯಿತು. ಈಗ ಈ ಚತುರ್ಮುಖ ಮಾತ್ರ ಉಳಿದಿರುವುದು. ಅದು ಸಾಧ್ಯವಾಗದ ಮಾತು ದಕ್ಷ ಬ್ರಹ್ಮ. ನೀನು ಕೂಡ ಬಂಡಕುರವನಿಗೆ ಎದುರುತ್ತೀರ. ಛೇ, ನೀವೆಲ್ಲ ದೇವತೆಗಳಿಗೆ ಯೋಗ್ಯರ. ಕುಳಿತುಕೊಳ್ಳಿ ಪೀಠದಲ್ಲಿ. ಮಹೇಂದ್ರನ ಬರ ಮಾಡು. ಹೋಗ ಬಾರೋ. ನಿನಗೆ ಮಂಗಳವಾಗಲಿ. ನನ್ನನ್ನು ಕರೆಸಿದ ಕಾರಣವೇನು? ಕೃಷಪ್ಪನ ಹಿರಿಯ ಮಗನಾದ ಮಹೇಂದ್ರನೇ, ಈ ದಾರಿಣಿಯೊಳಗೆ ಸಾವಿರಾರು ಯಾಗವನ್ನು ಮಾಡಿದವರು ಯಾರೂ ಇಲ್ಲ. ಈ ಯಾಗಕ್ಕೆ ನೀನೇ ಯಾಗಕರ್ತ. ಈ ಯಾಗ ಮಂಟಪದಲ್ಲಿ ಕುಳಿತುಕೋ. ಮೊದಲನೇ ಭಾಗವನ್ನು ನಿನಗೆ ಕೊಟ್ಟು ನಾನು ಧನ್ಯನಾಗುತ್ತೇನೆ. ಸರ್ವವನ್ನು ಬಲ್ಲವನಾದ ನೀನು ಏನು ಹೇಳುತ್ತಿರುವೆ? ಮೊದಲನೆಯ ಭಾಗವು ಮಹಾದೇವನಿಗೆ, ಎರಡನೇ ಭಾಗವು ಶ್ರೀಮನ್ ನಾರಾಯಣನಿಗೆ, ಮೂರನೆಯ ಭಾಗವು ಬ್ರಹ್ಮದೇವನಿಗೆ, ನಾಲ್ಕನೆಯ ಭಾಗವು ನನ್ನದಾಗಿರುವುದು. ಅದನ್ನು ಬಿಟ್ಟು ನಾನೆಂದಿಗೂ ಸ್ವೀಕರಿಸಲಾರೆ. ಛೇ,
ಇದನ್ನು ನಿನ್ನಿಂದ ನಾನು ತಿಳಿದುಕೊಳ್ಳಬೇಕಾ? ಛೇ, ನೀವೆಲ್ಲ ದೇವತೆಗಳಿಗೆ ಯೋಗ್ಯರಲ್ಲ. ಆ ಬಂಡ ಗೊರವನಿಗೆ ಎದುರುತ್ತಿರುವಿರ ಕುಳಿತುಕೊಂಡಿನ ಆಸನದಲ್ಲಿ. ನಾರದ ಮಹಾತ್ಮರೇ, ಸರ್ವವನ್ನು ಬಲ್ಲವರಾದ ನೀವೇ ಈ ಮೊದಲನೇ ಭಾಗವನ್ನು ತೆಗೆದುಕೊಂಡು ನನ್ನನ್ನು ಧನ್ಯನಾಗಿ ಮಾಡಬೇಕು. ಅಮ್ಮ, ನಾನು ಎಷ್ಟು ಸಾರಿ ಹೇಳಿದರೂ ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲಯ್ಯ. ಆ ಪರಶಿವನನ್ನು ಕರೆಸಿ ಮೊದಲ ಭಾಗವನ್ನು ಕೊಟ್ಟು ಕೃತಜ್ಞನಾಗಯ್ಯ. ಛೇ, ಅದು ಎಂದಿಗೂ ಆಗತಕ್ಕದ ಮಾತು. ಆಗದಿದ್ದರೆ ಇವರನ್ನೆಲ್ಲ ಏಕೆ ಕೇಳಿಕೊಳ್ಳುತ್ತಿರುವೆ ದಕ್ಷ ಬ್ರಹ್ಮ? ಇಂದ್ರನು ಮಹಾ ಮೋಸಗಾರ, ಇನ್ನ ಬ್ರಹ್ಮದೇವರು ಪೂಜೆಗೆ ಅರ್ಹರಲ್ಲ, ಇನ್ನ ಮಹೇಂದ್ರನು ಮಹಾದೋಷಿ. ಇವರನ್ನೆಲ್ಲ ಏಕೆ ಕೇಳುವೆ? ಈ ಸಕಲ ದೇವತೆಗಳಿಗೂ ನಿನ್ನ ಹೆಣ್ಣು ಮಕ್ಕಳನ್ನೇ ಕೊಟ್ಟು ಲಗ್ನ ಮಾಡಿರುವ ಕಾರಣ ಅವರೆಲ್ಲರಿಗೂ ನೀನೇ ಹಿರಿಯ ಚಕ್ರೇಶ್ವರ. ಆದುದರಿಂದ ಮೊದಲ ಭಾಗವನ್ನು ನೀನೇ ತೆಗೆದುಕೊಂಡು ದಕ್ಷ ಬ್ರಹ್ಮ ಸ್ವಾಹ ಎಂದು ತರ್ಪಣವನ್ನು ಬಿಟ್ಟು ಯಾಗವನ್ನು ಸಾಗಿಸಿ ಕೀರ್ತಿಯನ್ನು ಪಡೆಯ ದಕ್ಷ ಬ್ರಹ್ಮ. ಬಲಾನಾರದರೆ ಬಹಳ ಒಳ್ಳೆಯ ಮಾತನ್ನೇ ನುಡಿದಿರುವೆ ದಕ್ಷ ಬ್ರಹ್ಮ. ನನ್ನ ಮಾತು ನಿನಗೆ ಸಮ್ಮತವೇ? ಸಮ್ಮತವೇ. ಪರಮಾತ್ಮ, ನಿಮಗೆ ತಿಳಿಯದ ವಿಷಯವಾದರೇನಿದೆ, ನನ್ನ ಮಾತು ನಿಮಗೆ ಸಮ್ಮತವೇ? ಸಮ್ಮತವೇ. ಪಿತಾಮಹ, ನಿಮಗೂ ಸಮ್ಮತವೇ? ಬಲ ಮಹೇಂದ್ರ, ನಿಮಗೂ ಸಮ್ಮತವೇ? ಬಲ ನಾರದ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ದಕ್ಷ ಬ್ರಹ್ಮನ ಮದವನ್ನು ಮುರಿಯಲು ಎಷ್ಟು ಬೇಕೋ ಅಷ್ಟೇ ಮಾಡಿರುವೆನು. ಆಡದ ಈಗ ಅವ್ರು ಮಾಡ್ತಾ ಇದ್ದ ಆಡ್ತದಕ್ಕೆ ಮಾತಾ ಇದ್ದಲ್ವ ರಮೇಶ್ ಬೆಳಕರ್ದು ಬಿಡ್ತು. ಇನ್ನ 1 ಅವರ್ ಆಗ್ತದೆ. ಆಯಿತು. ಇವ್ರದ್ದು ಬೃಹಮಯಿ ಅವರಿದ್ದಾರೆ. ಐ ಏ ರಂಗಡ ಓಯ್ ಅರೆ ಆ ಟ್ರಾಲಿ ತೆಗೆದ್ಬಿಟ್ಟು ಟ್ರಾಲಿ ಚೇರ್ನ ಕೆಳಗಡೆ ನೀಟಾಗಿರ್ತದೆ. ಹೈಟ್ ಮಾಡ್ತಾರೆ. ತೆಗ್ದ್ಬಿಟ್ರೆ ಅದು ಫುಲ್ಲು ರೈಟ್ ಆಯ್ತು. ಹೇಳ್ತೀನಿ. ಯಾರೋ
ತಪ್ಪಿಸ ಅಂತ ಇರೋದು. ಮಾತಾಡ್ರು ಯಾರ ನಂಬಿದರೋ ಈ ಬಡನಾದನ ನಂಬಬೇಡವೋ ದಕ್ಷ. ಈ ಬಡನಾದನ ನಂಬಿ ಹರಗೆಟ್ಟ ಹರಗೆಟ್ಟ ನೀನೇಕೆ ಕೆಡುವೆಯೋ ದಕ್ಷ. ನಾರದ ಇಲ್ಲಿ ಕಂಟಕವನ್ನು ಕಂಟಕನಾಗಿ ಬಂದಿಯ ದ್ರೋಹಿ, ಮೊದಲು ಆಚೆಗೆ ತೊಲಗು. ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿಯಲು ಬಂದಿರುವ ದಕ್ಷ ಬ್ರಹ್ಮ, ಈ ಚಾಡಿಕೋರ ನಾರದನ ಮಾತುಗಳನ್ನು ನಂಬಬೇಡ. ಇವನ ಮಾತುಗಳನ್ನು ನಂಬಿ ಅನೇಕ ದೇವತೆಗಳು ದಾನವರು ನಷ್ಟವನ್ನು ಅನುಭವಿಸಿದ್ದಾರೆ. ಹೀಗಿರುವಾಗ ಈ ಚಾಡಿಕೋರ ನಾರದನ ಮಾತುಗಳನ್ನು ನಂಬಬೇಡ, ನೀನು ಕೇಳಬೇಡ. ಯಾರ ನಂಬಿದರೋ ಯಾರ ನಂಬಿದರೋ ಓ ಈ ಭೃಗುಮಾಮುನಿಯನು ನಂಬಬೇಡವಾದ ದಕ್ಷ ಬ್ರಹ್ಮ, ಎಷ್ಟಾದರೂ ನೀವನು ನಿನ್ನ ಮನೆಯ ಪುರೋಹಿತ. ಮೊದಲ ಭಾಗವನ್ನು ನೀನೇ ತೆಗೆದುಕೊಂಡು ಅಜೇನಾಗುತ್ತೆ ಎಂಬ ಅಸೂಯೆ ಈತನಿಗೆ. ನೀನೇ ತೆಗೆದುಕೊಂಡು ಈ ಶಾರ್ಪಣ ಮಸ್ತು ಎಂದು ತರ್ಪಣ ಬಿಟ್ಟು ಧನ್ಯನಾಗಯ್ಯ ದಕ್ಷ ಬ್ರಹ್ಮ. ಏನು ಬಗಳುತ್ತೀರ? ಓಂ ಶಾಂತಿ. ಓಂ ನಾರ ಮಹಾತ್ಮರೇ, ಸರ್ವರು ಕುಳಿತುಕೊಂಡು ಮಂತ್ರವನ್ನು ಹೇಳಿ ತರ್ಪವನ್ನು ಬಿಡುತ್ತೇನೆ. ಓಂ ಯಜ್ಞ ಪುರುಷಾಯ ನಮಃ. ಓಂ ದಕ್ಷ ಬ್ರಹ್ಮಂಗೆ ಸ್ವಾಹ. ಸ್ವಲ್ಪನೇ ಸಿಗಬೇಕು, ಸುಮಾರು ಸಿಗಬೇಕು. ब्रह्माय स्वाहा स्वाहा गौरी बता गौरी
ಶಾಪವು ನಿನ್ನ ಬೆನ್ನಿಂದಲೇ ನಡಾಚೆ. ಛೇ ಪಾಪಿ ದಕ್ಷಿಣೆ, ಹಿಡಿದ ಪಂಥವನ್ನು ಬಿಡಬೇಡ, ಆಡಿದ ಮಾತನ್ನು ಮರೆಯಬೇಡ. ಇಂದಿಗೆ ನನ್ನ ನಿನ್ನ ಋಣಾನುಬಂಧವು ತೀರಿತು, ತಂದೆ ಮಗಳೆಂಬ ಮಮಕಾರವು ಅರಿಯಿತು. ಈ ಕ್ಷಣವೇ ದಕ್ಷ ಸಂಬಂಧವಾದ ಈ ಶರೀರವನ್ನು ತ್ಯಜಿಸುತ್ತೇನೆ. ನಿನ್ನ ಯಾಗವು ನಾಶವಾಗಿ ಹೋಗಲಿ. ಪರಶಿವನ ಶಾಪದಿಂದ ನಿನ್ನ ಶಿರಸ್ಸು ಕತ್ತರಿಸಲ್ಪಡಲಿ ಪಾಪಿ. ಪಡ ಪಡಾಯ ನೀಚದೆ ಪಡ ಪಡಾಯ ನೀಚದೆ ಪಡ ಪಡಾಯ ನೀಚದೆ ಗುಣದೊಳ್ಳದ ತಲೆಗೆ ಬಾಳ್ವೆ ಪರಮ ಪಾಪಿಯಾದ ದಕ್ಷನೇ, ಸುಲಲಿತ ಸಾಂಬವನಳು ಬಲು ವೈರತ್ವವನ್ನು ಬೆಳೆಸಿ ಮಹಾಮಾತೆಯನ್ನು ಬಾಯಿಗೆ ಬಂದಂತೆ ಜರಿದ ನಿನ್ನ ನ್ಯಾಲಿಗೆ ನಿಗಲೇ ಸೀಳಿಬಿಡುತ್ತಿದ್ದೆ. ಏನು ಮಾಡಲಿ, ಮಹಾದೇವನ ಅಪ್ಪಣೆಯಾಗಿಲ್ಲ, ಸಹಿಸಿಕೊಂಡಿದ್ದೇನೆ. ಶ್ವಾನದಂತೆ ಬೊಗಳಬೇಡವೋ ಭ್ರಷ್ಟ. ನಂದೀಶ್ವರ, ಅಮ್ಮ ಜಗನ್ಮಾತೆ, ಶಾಂತನಾಗು. ನಿನ್ನ ಪರಾಕ್ರಮಕ್ಕೆ ಎದುರುಂಟೆ. ನೀನು ಇಲ್ಲಿ ಯಾವ ದುಡುಕನ್ನು ಮಾಡದೆ ಆ ಪರಮಾತ್ಮನ ಬಳಿಗೆ ಹೋಗಿ ಇಲ್ಲಿನ ವರ್ತಮಾನವನ್ನು ಆ ತ್ರಿಶೂಲ ಪಾಣಿಗೆ ತಿಳಿಸು. ಬ್ರಹ್ಮ ವಿಷ್ಣು ದಿಕ್ಪಾಲಕರೇ, ದೇವತೆಗಳೇ, ಈ ಬಂಟನು ಮಾಡುವ ಕಾರ್ಯಕ್ಕೆ ನೀವೇ ಸಾಕ್ಷಿಯಾಗಿರಿ. ಸಾಕ್ಷಿಯಾಗಿಟ್ಟು ನನ್ನನ್ನೇನ ಮಾಡಬಲ್ಲೆ ನಡಾಚ. ಛೇ ಮೂರ್ಖನೇ, ನಾನೇ ನಿನ್ನ ಪಾಲಿಗೆ ಮೃತ್ಯು ಸ್ವರೂಪಳೆಂದು ತಿಳಿ. ಮಠ
ಮಗನೇ, ನಿನಗಿಂದು ಕೇಡು ಕಾಲವು ಬಂದೊದಗಿತು. ಇನ್ನು ನಿನ್ನ ಕಾರ್ಯವನ್ನು ನೀನು ನಡೆಸಿಕೊ ಪಾಪಿ. ಮೂರ್ಖರೇ, ಈಗ ತುಂಡು ತುಂಡಾಗಿ ಕತ್ತರಿಸಿ ಬಿಡುವುದು. ಬಿಸಾಕ್ತಿ. ರೆಡಿ ಇರು. ಮೂರ್ಖರೇ, ಈಗ ತುಂಡು ತುಂಡಾಗಿ ಬಿಡಿಸುವುದು. ಸ್ವಲ್ಪ ನಿಧಾನಿಸಿ. ನಿಮ್ಮ ಕೈಯಿಂದ ಖಡ್ಗವು ಜಾರಿ ನೆಲಕ್ಕೆ ಬಿದ್ದಿರುವುದು, ಧ್ವಜಸ್ತಂಭದಲ್ಲಿ ವಾಯು ಕುಳಿತಿರುವುದು. ಇಂತಹ ಅಪಶಕುನವಾದ ಮೇಲೂ ಯಾಗ ಕಾರ್ಯವು ನಡೆಸುವುದು ಕ್ಷೇಮವೇ. ಯಾಗವನ್ನು ನಿಲ್ಲಿಸಿ ಪೂಜ್ಯರಲ್ಲಿ ವಿಚಾರಿಸಿ ಸ್ವಾಮಿ. ಗುರುವರಯ್ಯ, ನಾನು ಹತ್ತೂರಕ್ಕೆ ಕೂರುವಾಗ ನನ್ನ ಕರದಲ್ಲಿದ್ದ ಖಡ್ಗವು ಜಾರಿ ಬೀಳಲು ಕಾರಣವೇನು ಗುರುವರಯ್ಯ? ಏನು ಹೇಳಲಿ ದಕ್ಷ ಬ್ರಹ್ಮ, ಇದು ಆ ದಾಕ್ಷಾಣಿ ದೇವಿಯ ಮಹಿಮೆ. ಈಗಲಾದರೂ ನನ್ನ ಮಾತನ್ನು ಲಾಲಿಸಿದ್ದಾಯಿತು. ದಾಕ್ಷಾಣಿಮಯ ನಿಮಗೇನು ಇನ್ನ ಹುಚ್ಚು ಹೋಗಿರಲವೇ? ಸುಮ್ಮನೆ ಹರಟದ ಯಾವ ಪ್ರಾರಂಭಿಸಿ ಕರ್ಪವನ್ನು ಬಿಡುತ್ತೇನೆ. ಬ್ರಹ್ಮಾಯ ಸ್ವಾಹ. ಜಗದೋದಾರಕ ದೇವ ಕೈಲಾಸ ವಾಸೀಶ, ಕೈಲಾಸ ವಾಸೀಶ. ಆನಂದದಿಂದ ನನ್ನನ್ನು ನಿನ್ನ ಸನ್ನಿಧಿಗೆ ಸೇರಿಸಿಕೊ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮದಾಂಧನೆ, ಮಗಳ ಮುಖವನ್ನಾದರೂ ನೋಡಲಿಲ್ಲವಲ್ಲೋ ದ್ರೋಹಿ. ಮಹಾಮಾತೆಯನ್ನು ಬಾಯಿಗೆ ಬಂದಂತೆ ಜರಿದು ಯಜ್ಞಕುಂಡದೊಳು ಬಿದ್ದು ಪ್ರಾಣತ್ಯಾಗ ಮಾಡಿದರಲ್ಲೋ.
ಏನು ಮಾಡಲೇ? ಅಮ್ಮಯ್ಯನವರು ಅಗ್ನಿಯಲ್ಲಿ ಬಿದ್ದಾಗಲೇ ನಿನ್ನ ಅದ್ವರವನ್ನು ಧ್ವಂಸ ಮಾಡಿ ನಿನ್ನ ಮಲ ಅಡಗಿಸುತ್ತಿದ್ದೆ. ಮಹಾದೇವನ ಅಪ್ಪಣೆಯಾಗಿಲ್ಲ, ಸಹಿಸಿಕೊಂಡಿದ್ದೇನೆ. ಈ ವಿಷಯವನ್ನು ತಿಳಿಸಲು ಕೈಲಾಸಕ್ಕೆ ಹೋಗುವೆನು. ಕೈಲಾಸಗಿರಿವಾಸ ಆ ಆ ಆ ಕರೆಯುತ್ತಿದೆ ಕಾಲ ಆ ಆ ಆ ಗಿಳಿದು ಬಾ ಶ್ರೀಶೈಲಗಿಳಿದು ಬಾ ನಾಟ್ಯಲೋಲ ಪರಮಾತ್ಮ ಜ್ಞಾನವೇಶ ಶರಣೇಶ ಪಾದ ಜ್ಞಾನವೇಶ ಶರಣೇಶ ಪಾದ ದರಗೆ ಬಾರೋ ಪರಮೇಶ ಪರಮಾತ್ಮ ಶೈಲ ತೊಳೆವ ಜಲವೇ ಗಂಗಾ ಶೈಲ ತೊಳೆವ ಜಲವೇ ಗಂಗಾ ಅಲೋ ಸಕಲ ತಿಳಿಯೋ ಲಿಂಗ ಅಲೋ ಸಕಲ ತಿಳಿಯೋ ಲಿಂಗ ಬಾರೈ ಗೌರೀಶ ಬಾರೈ ಪರಮೇಶ ಪರಮಾತ್ಮ ನಂದೀಶ್ವರ ಏಕಿ ಮೌನ ಎದಿತು ನಿಧಾನ ಏಕಿ ಮೌನ ಎದಿತು ನಿಧಾನ ಹರೆಯೋ ಮಾರೈ ಸರ್ವೇಶ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹರ ಓಂ ನಮ ಶಿವಾಯ ನೋಡ ಮುತ್ತಿಂಜಯ ನೀಲಕಂಠ ದೇವಾದಿದೇವ ಗಂಗಾಧರ ಕಾಪಾಡು ಕಾಪಾಡು. ಮಗು ನಂದೀಶ್ವರ ನಿನಗೆ ಮಂಗಳವಾಗಲಿ. ಏಕೆ ಕಾತುರನಾಗಿರುವೆ? ಸಮಾಚಾರವೇನು ಕಂದ? ಪರಮಾತ್ಮ ಏನೆಂದು ಹೇಳಲಿ? ಪರಮ ಪಾಪಿಯಾದ ದಕ್ಷನು ನಿಮ್ಮನ್ನು ವಿಧವಾಗಿ ನಿಂದಿಸಿದನು. ಆ ನಿಂದನೆಯನ್ನು ಕೇಳಲಾರದೆ ದಾಕ್ಷಾಯಿಣಿ ಅಮ್ಮಯ್ಯನವರು ಯಜ್ಞಕುಂಡದೊಳಗೆ ಬಿದ್ದು ಪ್ರಾಣತ್ಯಾಗ ಮಾಡಿದರು. ಅಮ್ಮಯ್ಯನವರು ಅಗ್ನಿಯಲ್ಲಿ ಬಿದ್ದಾಗಲೇ ಅವನ ಶಿರವನ್ನು ಛೇದಿಸುತ್ತಿದ್ದೆ. ನಿಮ್ಮ ಆಜ್ಞೆಗೆ ಭಂಗ ತರಬಾರದೆಂದು ಸುಮ್ಮನೆ ಬಂದೆ ಪರಮಾತ್ಮ. ಇದ್ದ ಸಂಗತಿಯನ್ನು ತಿಳಿಸಿದ್ದೇನೆ. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತಾಗಲಿ ತಂದೆಯೇ. ನಂದೀಶ್ವರ ನನ್ನ ಮನೋಹರೆ, ನನ್ನ ಪ್ರಾಣ ನಾಯಕಿ, ನನ್ನ ಅರ್ಧಾಂಗಿನಿ ಸಚಿದೇವಿ, ಅಗಲಿ ಪೋದೆಯ ಸತಿದೇವಿನಿ ಸತಿದೇವಿ ಸತಿದೇವಿ. ನಂದೀಶ್ವರ ಪರಮಾತ್ಮ
ಅಗಲಿ ಪೋದೆಯ ಸತಿದೇವಿ ಅಗಲಿ ಪೋದೆಯ. ನಂದೀಶ್ವರ ಪರಮಾತ್ಮ ಅಗಲಿ ಪೋದೆಯ ಸತಿದೇವಿ ಅಗಲಿ ಪೋದೆಯ. ನೀಲವೇಣಿ ನಾಗವೇಣಿ ಮರದಯೇಕೆ ಸುಗುಣ ಭಾಷಿಣಿ. ನಂದೀಶ್ವರ ಪರಮಾತ್ಮ ನೀಲವೇಣಿ ನಾಗವೇಣಿ ಮರೆತೆಯೇಕೆ ಸುಗುಣ ಭಾಷಿಣಿ. ನಿಲ್ಲದೆ ನಮನವು ಮಾರೆ ಆ ದೇವಿ ದಾಕ್ಷಾಯಿಣಿ. ನಿಲ್ಲದೆ ನಮನವು ಮಾರೆ ವಲ್ಲಭೆ ಕರುಣಾಕರೆ. ಈಶ್ವರ ಪರಮಾತ್ಮ ವಲ್ಲಭೆ ಕರುಣಾಕರೆ ಅಗಲಿ ಪೋದೆಯ ಸತಿದೇವಿ ನೀ ಅಗಲಿ ಪೋದೆಯ. ದೇವಿ ಸತಿದೇವಿ ನಂದೀಶ್ವರ ಪರಮಾತ್ಮ ನನ್ನ ಮನೋಹರೆ, ನನ್ನ ಪ್ರಾಣನಾಯಕಿ, ನನ್ನ ಅರ್ಧಾಂಗಿನಿ. ಯಾವ ಸತಿದೇವಿ ತಂದೆಯೋಳ ಹಠದಿಂದ ಕ್ರೋಧವನ್ನು ಬೆಳೆಸಿ ಅಗ್ನಿಯೊಳು ಬಿದ್ದು ಪ್ರಾಣತ್ಯಾಗ ಮಾಡಿದೆಯಾ? ನಂದೀಶ್ವರ ಪರಮಾತ್ಮ ವೀರ ನಂದೀಶ್ವರನೇ, ವೀರನೇ ನಂದೀಶ್ವರನೇ, ವರದಾಕ್ಷಾಯಿಣಿಯು ಹರಣವನ್ನು ನೀಗಿದಳೇ. ನಂದೀಶ್ವರ ಪರಮಾತ್ಮ ಈಗಲೇ ದಕ್ಷಿಣ ಒದಗೆ, ಈಗಲೇ ದಕ್ಷಿಣ ಒದಗೆ ವೀರಭದ್ರನನ್ನು ಉದ್ಭವಿಸುವೆನು ಭಕ್ತೋತ್ತಮನೇ. ನಂದೀಶ್ವರ ಪರಮಾತ್ಮ ಈಗಲೇ ನನ್ನ ಹಣೆಗಣ್ಣಿನಿಂದ ವೀರಭದ್ರನನ್ನು ಉದ್ಭವ ಮಾಡುತ್ತೇನೆ. ಆ ದಕ್ಷಿಣ ಯಜ್ಞಕ್ಕೆ ಸೇರುವ ಶಿವದ್ರೋಹಿಗಳನ್ನು ಒಕ್ಕಲಿಕ್ಕೆ ಬರುವಂತೆ ಮಾಡಿಬಿಡುತ್ತೇನೆ. ವೀರಭದ್ರನೇ, ತಟ್ಟನೆ ನನ್ನ ಬಳಿಗೆ ಬರುವನಾಗು. ಜಯ ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಹರ ಹರ ಧೀರನೇ ಧರೆಯೊಳಗೆ ಹರೆ ಹರ ಹರ ಧೀರನೇ ಧರೆಯೊಳಗೆ ಹರಿಹರೇ ಶರಣಾಗತರಲ್ಲದೆ ಈ ಧರೆಯೊಳಗೆ ಹರಿಹರೇ. ತಂದೆ ನಿನ್ನಯ ಮನ್ನಡೆಗೆ ಆರ್ಯಗೈದಿರುವ ನಿನ್ನಯ ಮನ್ನಡೆಗೆ ಆನಿಗೈದಿರುವ ಮಾನವರನ್ನು ತೋರೆ ಮನ್ನಗಭೂಷಣರೇ ಹರ ಹರ ಧೀರನೇ ಧರೆಯೊಳಗೆ ಹರಿಹರೇ ಶರಣಾಗತರಲ್ಲದೆ ಈ ಧರೆಯೊಳಗೆ ಹರಿಹರೇ. ಅಂತಕಂತಕ ದೇವನಾನಂತಕ ಶಿರವ ಅಂತಕಂತಕ ದೇವನಾನಂತವರ ಶಿರವ ಖಡ್ಗದಳ್ಳಾರಿಸುವೆ ದ್ರಾಕ್ಷಾಯಿಣಿ ಪ್ರಿಯನೇ ಹರ ಹರ ಧೀರನೇ ಧರೆಯೊಳಗೆ ಹರಿಹರೇ ಶರಣಾಗತರಲ್ಲದೆ ಈ ಧರೆಯೊಳಗೆ ಹರಿಹರೇ.
ಇಷ್ಟು ತ್ವರಿತದಿಂದ ನನ್ನನ್ನು ಸೃಷ್ಟಿಸಿದ ಕಾರಣವೇನು? ನಿಮಗೆ ಬಂದಿರುವ ಹಾನಿ ಯಾವುದು? ಜಾಗೃತಿಯಾಗಿ ಹೇಳಿ. ಅವರ್ಯಾರೇ ಆಗಿರಲಿ ಅವರ ಉಂಡ ಮುಂಡವನ್ನು ಚೆಂಡಾಡಿ ತಮ್ಮ ಚರಣಕ್ಕೆ ತಂದೊಪ್ಪಿಸುವೆನು. ಅಪ್ಪಣೆಯಾಗಬೇಕು ಶಂಕರ ಗಂಗಾಧರ. ಮಗು ವೀರಭದ್ರ, ನಿನಗೆ ಮಂಗಳವಾಗಲಿ. ಯಾರು 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 ನಿನಗೆ ವೈರಿ ಹಳ್ಯಾರಿ ಹರೈ ತೋರು ಬೇಗ ಧೀರ ಶಂಕರನೇ. ಯಾರು ಯಾರು ನಿನಗೆ ವೈರಿ ಹಳ್ಯಾರಿ ಹರೈ ತೋರು ಬೇಗ ಧೀರ ಶಂಕರನೇ. ಬಿಡನಿ ನಿನ್ನೊಳ್ಳು ಅಗೆತನ ಮಾಡಿ ದರಯೊಳಗಾರು ಉಳಿದಿರಲೇ. ಬಿಡನಿ ನಿನ್ನೊಳು ಅಗೆತನ ಮಾಡಿ ದರಯೊಳಗಾರು ಉಳಿದಿರಲೇ. ತಡವು ಮಾಡದೆ ದುರ್ಗಳ ಚಿರವ ಕಡಿದಿಡುವೆನು ನಾವು ದರಯೊಳಗೆ. ಕಡಿದಿಡುವೆನು ನಾವು ದರಯೊಳಗೆ. ಕಡಿದಿಡುವೆನು ನಾವು ದರಯೊಳಗೆ. ಯಾರು ಯಾರು ನಿನಗೆ ವೈರಿ ಹಳೆಯಾರಿ ಹರಿ ತೋರು ಬೇಗ ಧೀರ ಶಂಕರನೇ. ತಂದೆ ವೀರಭದ್ರ, ತಾವು ಇಷ್ಟು ತ್ವರಿತದಿಂದ ನನ್ನನ್ನು ಸೃಷ್ಟಿಸಿದ ಕಾರಣವೇನು? ನಿಮಗೆ ಬಂದಿರೋ ಹಾನಿ ಯಾವುದು? ಜಾಗೃತಿಯಾಗಿ ಹೇಳಿ. ಅವರ್ಯಾರೇ ಆಗಿರಲಿ ಅವರ ಉಂಡ ಮುಂಡವನ್ನು ಚೆಂಡಾಡಿ ತಮ್ಮ ಚರಣಕ್ಕೆ ತಂದೊಪ್ಪಿಸುವೆನು. ವೀರಭದ್ರ, ತಂದೆ ಆ ಪಾಪಿಯಾದ ದಕ್ಷನು ನನ್ನನ್ನು ಸುಡುಗಾಡು ಕರ್ತನೆಂದು ಹೀಯಾಳಿಸಿ ನನ್ನನ್ನು ವಿಧ ವಿಧವಾಗಿ ನಿಂದಿಸಿ ಕೆಟ್ಟ ಯಾಗವನ್ನು ಮಾಡುತ್ತಿರುವನಂತೆ. ಅಲ್ಲದೆ ಲೋಕೈಕಳಾದ ದಾಕ್ಷಾಯಿಣಿ ಹೋದರೆ ವಿಧ ವಿಧವಾಗಿ ಬೈದುದರಿಂದ ಸತಿದೇವಿಯು ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿರುವಳು. ದೇವ ಮಹಾದೇವ ಶಿವದ್ರೋಹಿ ಅವನ ಕಳನ್ನು ಬಿಡಿದು ತುಳಿ ತುಳಿದು ಕೊಲುವೆನೀಗ. ದೇವ ಮಹಾದೇವ ಶಿವದ್ರೋಹಿ ಅವನ ಕಳನವನ್ನು ಬಿಡಿದು ತುಳಿ ತುಳಿದು ಕೊಲುವೆನೀಗ. ತುಳಿ ತುಳಿದು ಕೊಲುವೆನೀಗ. ತುಳಿ ತುಳಿದು ಕೊಲುವೆನೀಗ. ಭಾರಿ ಮಸಣಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದಲೇ ಕೂಡಿ ಭಾರಿ ಮಸಣಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದಲೇ ಕೂಡಿ ಘೋರ ಕೃತ್ಯವನ್ನು ಸಿಗಿದ ದಕ್ಷಿಣ ಘೋರ ಕೃತ್ಯವನ್ನು ಸಿಗಿದ ದಕ್ಷಿಣ ಪಡವಿಯನ್ನು ಸಡಗರದಿ ಕಡೆದಿಡುವೆನೀಗ. ಪಡವಿಯನ್ನು ಸಡಗರದಿ ಕಡೆದಿಡುವೆನೀಗ. ದೇವ ಮಹಾದೇವ ಶಿವದ್ರೋಹಿಯವನ ಕಳನವನ್ನು ಬಿಡಿದು ತುಳಿ ತುಳಿದು ಕೊಲುವೆನೀಗ. ತುಳಿ ತುಳಿದು ಕೊಲುವೆನೀಗ. ತುಳಿ ತುಳಿದು ಕೊಲುವೆನೀಗ. ತಂದೆ ವೀರಭದ್ರ, ಆ ಬಂಡ ದಕ್ಷನು ನಿಮ್ಮನ್ನು ಸುಡುಗಾಡಿನ ಕರ್ತನೆಂದು ನಿಂದಿಸಿ ಇಷ್ಟೆಲ್ಲ ರಣರಂಗ ಮಾಡಿದನೆ. ತಂದೆ ಜಾಗೃತಿಯಾಗಿ ಅಪ್ಪಣೆ ಕೊಡಿ. ನಾನು ಈಗಲೇ ಹೋಗಿ ಅವನನ್ನು ಅವನ ದ್ವಾರವನ್ನು ನಾಶ ಮಾಡಿ ಬರುತ್ತೇನೆ. ತರಳು ತರಳಲ್ಲ ದೊರಕೆ ನೀನೀಗ, ಆ ದೊರಕೆ ನೀನೀಗ ಸುಕುಮಾರ ವೀರಭದ್ರ. ತಂದೆ ತರಳು ತರಳಲ್ಲ ದೊರಕೆ ನೀನೀಗ, ಆ ದೊರಕೆ ನೀನೀಗ ಅದ್ವರವ ಕಡಿಸಿ ಧೀರನಾಗಿ, ಅದ್ವರವ ಕಡಿಸಿ ಧೀರನಾಗಿ ತಟ್ಟನೆ ಮಾರೈ ವೀರ, ತಟ್ಟನೆ ಮಾರೈ ವೀರ, ತಟ್ಟನೆ ಮಾರೈ ವೀರ. ತರಳು ತರಳಲ್ಲ ದೊರಕೆ ನೀನೀಗ, ಆ ದೊರಕೆ ನೀನೀಗ ಸುಕುಮಾರ ವೀರಭದ್ರ. ತಂದೆ ತಂಗಿ ಚೌಡೇಶ್ವರಿಯನ್ನು ಭೂತ ಪಿಶಾಚಿಗಳನ್ನು ಉದ್ಭವ ಮಾಡುತ್ತೇನೆ. ಅವರನ್ನು ಜೊತೆಗೂಡಿ ಕರೆದುಕೊಂಡು ಹೋಗಿ ಅವನನ್ನು ಅವನ ಅಧ್ವರನ್ನು ಧ್ವಂಸ ಮಾಡಿ ಬರುವನಾಗು. ಪಡ ಪಡ ತಂದೆ ನಡೆಯವನೊಂದೇ ಪಡವಿನೀಗ ನಾವು ಹೋಗುತ್ತಲೇ. ತಂದೆ ಪಡ ಪಡ ತಂದೆ ನಡೆಯುವ ಮುಂದೆ ಪಡವಿನೀಗ ನಾವು ಹೋಗುತ್ತಲೇ. ಕಡು ಪಾಪಿಗಳ ಕರೆಯುತ್ತಲೀಗ ಕತ್ತರವನ್ನು ಧ್ವಂಸ ಮಾಡುವೆ. ಕಡು ಪಾಪಿಗಳ ಕರೆಯುತ್ತಲೀಗ ನತ್ತರವನ್ನು ಧ್ವಂಸ ಮಾಡುವೆ. ಪಡ ಪಡ ತಂದೆ ನಡೆಯುವ ಮುಂದೆ ಪಡವಿನೀಗ ನಾವು ಹೋಗುತ್ತಲೇ. ಪಡವಿನೀಗ ನಾವು ಹೋಗುತ್ತಲೇ. ಪಡವಿನೀಗ ನಾವು ಹೋಗುತ್ತಲೇ. ತಂದೆ ನಮ್ಮನ್ನು ಆಶೀರ್ವದಿಸಿ ನಾನು ಈಗಲೇ ಹೊರಡುವೆನು. ವೀರಭದ್ರ, ಸ್ವಲ್ಪ ನಿಧಾನಿಸು. ತಂಗಿ ಚೌಡೇಶ್ವರಿನ ಜೊತೆ ಮಾಡುತ್ತೇನೆ. ಕಾಳಿ ಕರಾಳಿ ಚೌಡೇಶ್ವರಿಯೇ, ತಟ್ಟನೆ ನನ್ನ ಸ್ಥಳಕ್ಕೆ ಬರುವನಾಗು.
ಪಾದಕೀಗ ವಂದಿಸಿ ನಾ ಬೇಡುವೆ. ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ. ಇಂದು ಏನನ್ನು ಕರೆಸಿದ ಪರಿ, ಇಂದು ಏನನ್ನು ಕರೆಸಿದ ಪರಿ, ಚಂದದಿಂದಲಿ ಪೇರ್ಜನಕ. ತಂದೆಯೇ ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ. ನಮ ತಂದೆ, ನನ್ನನ್ನು ಕಳಿಸಿದ ಕಾರಣವನ್ನು ತಟ್ಟನೆ ಹೇಳಿದರೆ ಪಟ್ಟನೆ ಮಾಡುವೆನು. ಅಪ್ಪ ಚೌಡೇಶ್ವರಿ, ನಿನಗೆ ಮಂಗಳವಾಗಲಿ. ಬಾರೋ ವೀರ ರಣದೊಳು ಶೂರ, ಬಾರೋ ರಣ ಗಂಭೀರ. ಬಾರೋ ವೀರ ರಣದೊಳು ಶೂರ, ಬಾರೋ ರಣ ಗಂಭೀರ. ಚಾತೋ ಕುವರಿ ಚೌಡೇಶ್ವರಿ, ಬಾರಮ್ಮ ಸುಕುಮಾರಿ. ಅಮ್ಮ ಚೌಡೇಶ್ವರಿ, ಚಾತೋ ಕುವರಿ ಚೌಡೇಶ್ವರಿ, ಬಾರಮ್ಮ ಸುಕುಮಾರಿ, ಬಾರಮ್ಮ ಸುಕುಮಾರಿ, ಬಾರಮ್ಮ ಸುಕುಮಾರಿ. ಅಮ್ಮ ಚೌಡೇಶ್ವರಿ, ತಂದೆ, ಪಾಪಿಯಾದ ದಕ್ಷನು ನನ್ನನ್ನು ವಿಧ ವಿಧವಾಗಿ ನಿಂದಿಸಿ ಕೆಟ್ಟ ಯಾಗವನ್ನು ಮಾಡುತ್ತಿರುವನಂತೆ. ಅಲ್ಲದೆ ನಾನೇ ಸರ್ವೇಶ್ವರನೆಂದು ಮೆರೆಯುತ್ತಿರುವನಂತೆ. ನನಗೆ ಸಲ್ಲಬೇಕಾದ ಮೊದಲನೇ ಭಾಗವನ್ನು ತೆಗೆದುಕೊಂಡು ಮೆರೆಯುತ್ತಿರುವನಂತೆ. ಆದ್ದರಿಂದ ನೀವೆಲ್ಲರೂ ವೀರಭದ್ರನ ಜೊತೆಯಲ್ಲಿ ಹೋಗಿ ಅವನನ್ನು, ಅವನ ದೂರವನ್ನು ಧ್ವಂಸ ಮಾಡಿ ಅವನ ಶಿರವನ್ನು ತರಿದು ತಂದು ನನಗೆ ಒಪ್ಪಿಸಬೇಕು. ತಿಳಿಯಿದೆ ಚೌಡೇಶ್ವರಿ? ಎಲ್ಲ ಆ ಭ್ರಷ್ಟ ದಕ್ಷನಿಂದ ಎಷ್ಟೆಲ್ಲ ರಣರಂಗವಾಯಿತೆ. ಮಾತೆಯು ಪ್ರಾಣ ತ್ಯಾಗ ಮಾಡಿದಳೆ. ಕ್ಷಾರ್ಥದಲ್ಲಿ ನಾಶಪಡಿಸುತ್ತೇನೆ, ಅಪ್ಪಣೆಯಾಗಬೇಕು. ತಂದೆ, ನಮ್ಮನ್ನು ಆಶೀರ್ವದಿಸ ಈಗಲೇ ಮಾಡುವೆವು. ವೀರಾದಿ ವೀರ, ಬಾಪುರೇ ರಣಶೂರ, ಸದಾ ನನ್ನ ಅನುಗ್ರಹವು ನಿಮ್ಮೆಲ್ಲರನ್ನು ಕಾಪಾಡಲಿ. ವಿಜಯೋಸ್ತು. ಹೋಗಿ ಬನ್ನಿ. ಬಲ ಬಲ ನಾವು ಶೂರರು, ಮೂರು ಲೋಕದ ಪರಾಕ್ರಮರು. ಬಲ ಬಲ ನಾವು ಶೂರರು. ಧೀರತನದೊಳು ಸಾಗುತ್ತ ಹೋಗಿ ದಕ್ಷನ ಶಿರವನ್ನು ಕಡಿದು ಬಿಡುವೆವು. ಧೀರತನದೊಳು ಸಾಗುತ್ತ ಹೋಗಿ ದಕ್ಷನ ಶಿರವನ್ನು ಕಡಿದು ಬಿಡುವೆವು. ಬಲ ಬಲ ನಾವು ಶೂರರು, ಮೂರು ಲೋಕದೊಳನ್ನ ಪರಾಕ್ರಮರು. ಬಲ 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 ನಾವು ಶೂರರು. ಪಟವೋ ಅತ್ಪರದ ಭಾಗದಳು ಎನಿದ ಪಟವೋ. ಎನಿದ ಪಟವೋ ಅತ್ಪರದ ಭಾಗದಳು ಎನಿದ ಪಟವೋ. ಅದ್ದುರದ ಭಾಗದ ತಾನು ನಂದೇ ಹೋಗುತ್ತಿರವು. ಅದ್ದುರದ ಭಾಗದ ತಾನು ನಂದೇ ಹೋಗುತ್ತಿರವು. ಉರಳನನ್ನು ಸಂಬರಿಸಿ ನಾನು, ಉರಳನನ್ನು ಸಂಬರಿಸಿ ಗೌತಣಲಿರುವೆ. ಏನಿದ ಪಟವೋ ಅದ್ಭುತ ಭಾಗಗಳು, ಏನಿದ ಪಟವೋ. ಏನಿದ ಅದ್ಭುತದ ಭಾಗದಲ್ಲಿ ಅತಿ ಕ್ರೂರವಾದ ಶಬ್ದವು ಕೇಳಿಬರುತ್ತಿರುವುದಲ್ಲ. ಅತಿಶಕ್ತಿತನಾಗಿ ತ್ರಿಶೂಲಾಯುಧಗಳನ್ನು ಬಿಡಿದು ತಾಂಡವಾಡುತ್ತಾ ಪ್ರಳಯ ಹೃದಯನಂತ ಬರುತ್ತಿರೋನು. ಭೂತ ಬೀಜಗಳನ್ನು ಪ್ರಳಯ ಹೃದಯನಂತ ಬರುತ್ತಿರೋ. ಮುಂದೇನು ಗತಿ? ಗುರುವಳಿಯ, ನೀವೇನು ಹೇಳಬೇಡಿ. ಆ ಈರಭದ್ರನೇ ಬರಲಿ, ರುದ್ರನೇ ಬರಲಿ, ನಾನು
ಕೊಡುವೆ. ಬೈಕ್ ಎಲ್ಲ ಕೊಡ ಕೇಳೋ. ವರದ ಶ್ರೀಹರಿ ರಂಗಧಾಮ ಕರುಣೆಯನ್ನ ಮೇಲೆ ಇರಲು ವರದ ಶ್ರೀಹರಿ ರಂಗಧಾಮ ಕರುಣೆಯನ್ನ ಮೇಲೆ ಇರಲು ಕರೆದ ಶಾಪವನಂತು ಬೇಗ ಕರೆದ ಶಾಪವನಂತು ಬೇಗ ದುರುಳನ್ನು ಸಂಹರಿಸಿದನು ಏನಿದ ಪಟವು ಅದ್ಭುತ ಭೋಗಗಳು ಏನಿದ ಪಟವು. ಗುರುವರ್ಯ, ನನ್ನ ಕರದಲ್ಲಿರೋ ಕಟ್ಟಿಗೆಯಿಂದ ಅವರನ್ನೆಲ್ಲ ಒಂದೇ ಸರಿ ಸಂಹರಿಸುವನು. ನೀವೇನು ಹೆದರಬೇಡ, ಸರ್ವರು ಕುಳಿತುಕೊಂಡು ಮಂತ್ರವನ್ನು ಹೇಳಿ. ಯಾರಲ್ಲ ಕುಳ್ಳ ಯಾರಲ್ಲ ಮುಡಗಿ ಚರಿಯುವೆಯ ಯಾರಲ್ಲ ಕುಳ್ಳ ಯಾರಲ್ಲ ಮುಡಗಿ ಶಿವನನ್ನು ಚರಿಯುವೆಯ ದಾಸ್ತನೆ 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 ಕೋಟಿ ಕಲ್ಲುವೆ ಮಾಡು ದಾಸ್ತನೆ ನೀ ತಲಕಲೋ ಕೋಟಿ ಕಲ್ಲುವೆ ಮಾಡು ದಾಸ್ತನೆ ನೀ ತಲಕಲೋ ಯಾರೋ ಯಾರಲ್ಲ ಕುಳ್ಳ ಯಾರಲ್ಲ ಮುಡಗಿ ಶಿವನನ್ನು ಚರಿಯುವೆ ನಮ್ಮ ತಂದೆಯ ಕರೆಸದೆ ಕೆಟ್ಟ ಯಾಗವನ್ನು ಮಾಡಿದಲ್ಲದೆ ಜಗನ್ಮಾತೆಯನ್ನು ಅಗ್ನಿಗಾಹುತಿಯಾಗುವಂತೆ ಮಾಡಿದೆಯಾ ಭ್ರಷ್ಟ. ಈಗಲೇ ನಿನ್ನ ಹಕ್ಕರನ್ನು ನಾಶಪಡಿಸುತ್ತೇನೆ ಬಂಡ. ನೀನು ನನ್ನ ಆಜ್ಞೆಯಲ್ಲಿ ನಿನ್ನನ್ನು ಓಡಾಡ ಬಿಟ್ಟವರಾರೆ. ಜಾಗೃತವಾಗಿ ಹೇಳಿದ್ರೆ ಸರಿ, ಇಲ್ಲ ತುಂಡು ತುಂಡಾಗಿ ಕರೆದು ಯಾವ ಗುಡಿಗೆ ಆಹುತಿ ಮಾಡಿಬಿಡ್ತಾನೆ. ಓಡಾಚ ಪಡ 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 ದುರುಳನೆ ಕಡಿಯುವೆ ಕೊರಳ ದುಡುಕಿದ ನಿನ್ನಯ ಶಿರ ಕಡಿವೆ ಪಡ ಪಡ ದುರುಳನೆ ಕಡಿಯುವೆ ಕೊರಳ ದುಡುಕಿದ ನಿನ್ನಯ ಶಿರ ಕಡಿವೆ ಜಡನೆ ನಿನ್ನಯ ಒಡವೆ ಕಡ್ಕದಿ ಜಡಮತಿ ಬೆಸ್ತನ ನೀ ತಲಗೋ ಜಡನೆ ನಿನ್ನಯ ಒಡವೆ ಕಡ್ಕದಿ ಜಡಮತಿ ಬೆಸ್ತನ ನೀ ತಲಗೋ ಪಡ ಪಡ ದುರುಳನೆ ಕಡಿಯುವೆ ಕೊರಳ ದುಡುಕಿದ ನಿನ್ನಯ ಶಿರ ಕಡಿವೆ ದುಡುಕಿದ ನಿನ್ನಯ ಶಿರ ಕಡಿವೆ ದುಡುಕಿದ ನಿನ್ನಯ ಶಿರ ಕಡಿವೆ. ಎಲೆ ಯಜಮಾನದಕ್ಷನೇ, ನಿನಗೆ ಕಡೆಗಾಲ ಒದಗಿತು, ಸಿಕ್ಕಿದೆಯಾ ಭ್ರಷ್ಟ. ಎದುರಿಗೆ ನಿಲ್ಲು, ನಿನ್ನ ನೇಗಲೇ ಕಾಟಿ ಪುಡಿಪುಡಿ ಮಾಡುತ್ತೇನೆ ಬಂಡ. ಯಾವುದಾಗಿ ಹೇಳಿದೆ ಸರಿ, ಇಲ್ಲವಾದರೆ ಈಗಲೇ ನಿನ್ನನ್ನು ಕೂಟಿ ಯಮಾಪುರಕ್ಕೆ ಕಳಿಸ್ಬಿಡ್ತೀನಿ. ಒಡಾಚ ಎಲೆ ಯಜಮಾನದಕ್ಷನೇ, ನಿನ್ನ ಆಯಸ್ಸು ಮುಗಿಯಿತು. ನಮ್ಮ ನೀಲಾಕಾರಗಳಿಂದ ಮಾತ್ರವಾಗಿ ನಿನ್ನ ನೆಲಕ್ಕೆ ಅಪ್ಪಳಿಸುವೆನು ಬಂಡ. ಮೆಚ್ಚಿದೆ ನಿನ್ನಯ ಶಕ್ತಿಗೆ ಮೆಚ್ಚಿದೆ ನಿನ್ನಯ ಶಕ್ತಿಗೆ ಶಕ್ತಿಶಾಲಿನಿ ಎದರ ಬೇಡವೈ ಚೌಡೇಶ್ವರಿ. ನಿನ್ನ ಧೈರ್ಯ ಶೌರ್ಯಕ್ಕೆ ನಾ ಮೆಚ್ಚಿದೆ, ನಿನ್ನಯ ಧೈರ್ಯ ಶೌರ್ಯಕ್ಕೆ ನಾ ಮೆಚ್ಚಿದೆ. ಈ ತುಚ್ಛಿಕುಲ ಪ್ರತಾಪನ ಕೊಚ್ಚಿ ಬಿಡುವೆ ನೀಗಲೇ ಮುಚ್ಚುಮರೆ ಇಲ್ಲದೆ. ತಂಗಿ ಚೌಡೇಶ್ವರಿ ಶಾಂತಳಾಗು. ಎಲೆ ಗಮನಾದ ಲಕ್ಷಣೆ
ಯಾಗವನ್ನು ಯಾರಿಗೆ ಮಾಡುವೆಯೋ? ಅರನಾಜ್ಞೆ ಇಲ್ಲದೆ ದಾರುಣಿಯಲ್ಲಿ ಯಾರಾದರೂ ಯಾಗವನ್ನು ಮಾಡುವರೇನೋ? ಮಂಡ, ನಿನ್ನ ನೀಗಲೇ ಈ ಅಗ್ನಿಕುಂಡಕ್ಕೆ ಆಹುತಿಗೈದು ಉದರವ ಬಗೆದು ರುದರವ ಸುರಿಸಿ ನಿನ್ನ ವಂಶವನ್ನೇ ನಾಶಪಡಿಸಿ ಈ ಭೂತ ಪ್ರೇತಗಳಿಗೆ ಔತಣ ನೀಡುವೆನು. ನೀವೇ ಯಾರು? ನನ್ನ ಆಜ್ಞೆಯಿಂದ ನಿನ್ನ ಒಳಗಡೆ ಬಿಟ್ಟರಾರು? ಶೀಘ್ರವಾಗಿ ತಿಳಿಸಿದೆ ಸರಿ, ಇಲ್ಲ ಈಗಲೇ ಯಾವ ಗುಂಡಗೆ ಆಹುತಿ ಮಾಡಿಬಿಡೋಣ. ಮೂಡ ನಡಾಚ. ಶಿವಕುಮಾರ ಭಾವವಿದೂರ ಶಿವಕುಮಾರ ಭಾವವಿದೂರ ಶಿವದ್ರೋಹಿಗಳನ್ನು ಹಿಂಸಿಸುವ ವೀರ 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 ವೀರಭದ್ರ ಶಿವಕುಮಾರ. ಆದೋದರೆ ನೀನು ತಿರುಕನ ಮಗನನ್ನು ಯುದ್ಧವೆಂದರೆ ಬಗಲಾಟವೆಂದು ತಿಳಿದ ಅನ್ಯಾಯವಾಗಿ ಕೆಟ್ಟು ಹೋಗಬೇಡ. ಹೋಗ ಹೋಗ, ಆ ಬಿಗಾರೆ ಆ ಬಂಡಗಳನ್ನು ಕಳಿಸು. ಕನ್ನ ಕುವರನೇ ನೀನಾದರೆ ಕುವರನೇ ನೀನಾದರೆ ಹರ್ಷತೆ ಸಮರಕ್ಕೆ ಬಂದೆಯ ಮೂಡ. ಛೇ ದುರಾತ್ಮನೆ, ನನ್ನನ್ನು ಯಾರೆಂದು ಕೇಳುವೆಯ? ಬೃಹ ಮೃತ್ಯುಂಜಯನು ತನ್ನನ್ನು ಜಡೆಯಿಂದ ಹೊಸದಾಗಿ ಉದ್ಭವಿಸಿರುವನು. ಏಕೆಂದರೆ ನಿನ್ನಂತ ಶಿವದ್ರೋಹಿಗಳನ್ನು ನಾಶ ಮಾಡುವುದಕ್ಕಾಗಿ ಈ ಶಕ್ತಿಯು ನನಗೆ ಮೃತ್ಯುದೇವನಾಗಿ ಕಾಲಕಾಲನಾಗಿ ಕಾಲಭೈರವನಾಗಿ ಪ್ರಳಯರುದ್ರನಾಗಿ ಬಂದಿರುವ ನಾನೇ ವೀರಭದ್ರ. ತಿಳಿಯುತ್ತೇನೋ ಧೂರ್ತ? ಯುದ್ಧಕ್ಕೆ ಸಿದ್ಧವಾದ ಮೂಡ. ಮಂಡ ಲಕ್ಷ ಬಾರ ನಿನ್ನ ಮಂಡ ಕಡಿಯುವೆ. ಮಂಡ ಲಕ್ಷ ಬಾರ ನಿನ್ನ ಮಂಡ ಕಡಿಯುವೆ. ಖಂಡಿತಾಗಿ ಈಗ ನಿನ್ನ ಪುಂಡ ನನಗಿದೆ. ಖಂಡಿತಾಗಿ ಈಗ ನಿನ್ನ ಪುಂಡ ನನಗಿದೆ. ಮಂಡ ಲಕ್ಷ ಬಾರ ನಿನ್ನ ಮಂಡ ಕಡಿಯುವೆ. ಖಂಡಿತಾಗಿ ಈಗ ನಿನ್ನ ಪುಂಡ ನನಗಿದೆ. ಮಂಡವೀರ ಬಾರ ನಿನ್ನ ಮಂಡ ಕಡಿಯುವೆ. ಸಿದ್ಧನಾಗೋ ಬಂಡ, ಯುದ್ಧಕ್ಕೆ ಸಿದ್ಧನಾಗೋ. ಏನಾಯ್ತೋ ನಿನ್ನ ಪೌರುಷ? ಈಗ ಏನಾಯ್ತೋ? ತಂಗಿ ಚೌಡೇಶ್ವರಿ, ಅಣ್ಣ ವೀರಭದ್ರ, ತೆಗೆದುಕೋ ಆಯ್ತಾ ಅದಮನ ಶಿರಸ್ಸನ್ನು. ನಡೆ ಅರಣ ಸನ್ನಿಧಿಗೆ ಹೋಗೋಣ. ಅಪ್ಪಣೆ ಅಂತ ಆಗಲಿ ಅಣ್ಣ. ತಂಗಿ ಚೌಡೇಶ್ವರಿ, ತಂಗಿ ಚೌಡೇಶ್ವರಿ, ಈ ಅದಮನ ಯಾಗಶಾಲೆಯಲ್ಲಿ ಯಾರೋ ಶಿವನಾಮ ಸ್ಮರಣೆ ಮಾಡುತ್ತಿರುವರಲ್ಲ, ಯಾರಾಗಿರಬಹುದು? ನಡೆ ನೋಡೋಣ. ನಡೆ ಅಣ್ಣ, ಹೋಗೋಣ. ಇಲ್ಲೇ ನೀವುಗಳ್ಯಾರೋ? ನಾನು
ವೈಕುಂಠಾಧಿಪತಿಯಾದ ನಾರಾಯಣನು ಈಕೆ ನನ್ನ ಧರ್ಮಪತಿ ಲಕ್ಷ್ಮೀದೇವಿಯೋ? ಆಗೋ ಸರಿ ಸರಿ, ನೀವುಗಳ್ಯಾರು ತಿಳಿಸಿ. ಶಿವಕುಮಾರ ವೀರಭದ್ರ ಸ್ವಾಮಿಯೇ, ನಾನು ಸತ್ಯಲೋಕದ ಅಧಿಪತಿ, ಈಕೆ ನನ್ನ ಅರ್ಧಾಂಗಿನಿ ಶಾರದೆ. ಆಹಾ ದೇವತೆಗಳೇ, ನೀವು ಸಹ ಜ್ಞಾನ ಶೂನ್ಯರಂತೆ ಇಂಥ ಕೆಟ್ಟ ಯಾಗಕ್ಕೆ ಬರುವುದೇ? ನನಗೆ ಬರುವ ಕೋಪದಲ್ಲಿ ಎಲ್ಲ ಈಗಲೇ ಕುಟ್ಟಿ ಬಿಡುತ್ತೇನೆ. ಆದರೆ ಜ್ಞಾತಿಗಳೆಂದು ಸಹಿಸಿದ್ದಾಯಿತು. ಅಮ್ಮ ಚೌಡೇಶ್ವರಿ, ಅಣ್ಣ ವೀರಭದ್ರ, ಈ ಸುರ ಸುಮಹವನ್ನೆಲ್ಲ ನಾನು ಸೆರೆ ಹಿಡಿದುಕೊಂಡು ಕರೆತರುತ್ತೇನೆ. ನೀನು ಈ ದೇವನಾರಿಯರನ್ನು ಕರೆದುಕೊಂಡು ಬಾ. ಆಗಲೇ ಅಣ್ಣ. ಏ ದೇವನಾರಿಯರೇ, ಏನೇ ನಿಮ್ಮ ಯಾರ ಅಡಿರೆ ಹಿಡ್ಕಳ ಕರ್ಕ. ಸ್ವಾಮಿ ಪ್ರಾಣೇಶ್ವರ, ಪ್ರಾಣೇಶ್ವರ. ಆ ಪ್ರಿಯ ಪ್ರಶಾಂತರಿಯ ಆದಿವಂತಿಯ ಪ್ರಿಯ ಆದಿವಂತಿಯ ಪ್ರಾಣೇಶ್ವರ ಸ್ವಾಮಿ.
ದಕ್ಷಪತಿಯು ದೀರ್ಘಾಯುವಂತನಾಗಿ ಬಾಳಬೇಕಾದರೆ ಸತಿಯ ಮಾಂಗಲ್ಯ ಪತಿವ್ರತ ನಿಯಮದಿಂದಲೇ ಅಲ್ಲವೇ? ಅದು ಈಗ ನಿಮ್ಮ ಕೋಪ ತಾಪಕ್ಕೆ ಸಿಲುಕಿ ಹೀನವಾಗುತ್ತಿರುವುದು. ದಕ್ಷ ಪ್ರಜಾಪತಿಯು ಹತನಾದನೆಂದು ಈ ಕ್ಷೀತೆಯೊಳಗೆ ನಾನು ಬದುಕಿರಲಾರೆನು. ಪರಮಾತ್ಮ, ನಾನು ನಿಮ್ಮ ನಿಜ ಭಕ್ತಳಲ್ಲವೇ? ನಿಮ್ಮ ಶಿವ ಪಂಚಾಕ್ಷರಿಯನ್ನು ಅನುದಿನವೂ ನುಡಿಯರಿಲ್ಲವೇ? ಆದ್ದರಿಂದ ನನ್ನ ಪತಿಯು ಮಾಡಿದ ಸರ್ವ ಅಪರಾಧಗಳನ್ನು ಬಂಧಿಸಿ ಅವರಿಗೆ ಪ್ರಾಣದಾನವಿಟ್ಟು ಕಾಪಾಡು ದೇವ, ಕಾಪಾಡು. ಇನಿಯನಿಲ್ಲದ ನಾರಿ, ಜನನಿ ಇಲ್ಲದ ಶಿಶುವು, ಇಲ್ಲವಾದಲ್ಲಿ ನಿನ್ನ ಸುಕುಮಾರನಾದ ವೀರಭದ್ರ ಸ್ವಾಮಿಗೆ ಹೇಳಿ ನನ್ನ ಶಿರವನ್ನು ಕತ್ತರಿಸಿ ನಿನ್ನ ಪಾದಗಳಿಗೆ ಅರ್ಪಿಸಿಕೊ. ಮೃತ್ಯುಂಜಯನೇ, ಇನ್ನು ನನ್ನ ಮೇಲೆ ಕರುಣೆಯು ಬಾರಲಿಲ್ಲವೇ? ಇದು ನನ್ನ ಕರದ ಹೋಗಿರಲ ಮೂಲಕ ನನ್ನ ಶಿರಸನ್ನು ಕತ್ತರಿಸಿ ನಿನ್ನ ಪಾದಗಳಿಗೆ ಅರ್ಪಿಸುವೆ. ಸ್ವೀಕರಿಸಿಕೊ ಮಹಾದೇವ. ಅಮ್ಮ ಪ್ರಸೂತ, ಶಾಂತಳಾಗು. ಆತ್ಮಹತ್ಯೆ ಮಹಾದೋಷ. ಇದು ನಿನ್ನಂತಹ ಸಂಭಾವಿತೆ ಪತಿವ್ರತ ಶಿರೋಮಣಿಗೆ ಸಲ್ಲದು. ನಿನಗೆ ಯಾವ ವರವೂ ಬೇಕು ಕೇಳಿಕೊ, ಕೊಡುತ್ತೇನೆ. ಪಾಲಿಸೋ ಮುತ್ತೈದೆ ತನವ ಪವನಾತ್ಮಕ ಶಂಕರ, ಪಾಲಿಸೋ ಮುತ್ತೈದೆ ತನವ. ನನಗೆ ಯಾವ ವರವೂ ಬೇಡ. ನನ್ನ ಪತಿ ಮಾಡಿದ ಸರ್ವ ಅಪರಾಧಗಳನ್ನು ಮನ್ನಿಸಿ ಪ್ರಾಣದಾನವಿಟ್ಟು ನನಗೆ ಮಾಂಗಲ್ಯ ಭಾಗ್ಯವನ್ನು ನೀಡಿ ಕಾಪಾಡಬೇಕು ಪರಮಾತ್ಮ, ಕಾಪಾಡಬೇಕು. ಅಮ್ಮ ಪ್ರಸೂತ, ಮೆಚ್ಚಿದೆ ನಿನ್ನಯ ಭಕ್ತಿಗೆ, ಮೆಚ್ಚಿದೆ ನಿನ್ನಯ ಭಕ್ತಿಗೆ, ಸಚ್ಚರಿತಳೆ ನಿನ್ನಿಚ್ಛೆಯ ಪೂರೈಸುವೆ. ಅಮ್ಮ ಪ್ರಸೂತ, ನಿಶ್ಚಯದಿ ಕೊಡುವೆನು ಮಾಂಗಲ್ಯ ಭಾಗ್ಯವಾ. ಅಮ್ಮ, ನಿಶ್ಚಯದಿ ಕೊಡುವೆನು ಮಾಂಗಲ್ಯ ಭಾಗ್ಯವಾ, ನಿಶ್ಚಯದಿ ಕೊಡುವೆನು ಮಾಂಗಲ್ಯ ಭಾಗ್ಯವಾ, ಚಿಂತಿಸದಿರು ತಾಯೇ. ವೇದವಲ್ಲಿಯೇ ಕೇಳು ಬೇಳುವೆ ನಾನೀಗ. ಅಮ್ಮ ಪ್ರಸೂತ, ವೇದವಲ್ಲಿಯೇ ಕೇಳು ಬೇಳುವೆ ನಾನೀಗ, ಕೊಡುವೆನು ವರಗಳ ತಡವ ಮಾಡದೆ ತಾಯೇ, ತಾಯೇ ತಾಯೇ. ಪಟ್ಟದಕ್ಷನು ಈಗ ಕೆಟ್ಟ ಯಾಗವ ಮಾಡಿ
ನಿನ್ನಿಷ್ಟದಂತೆ ನಿನ್ನ ಪತಿಗೆ ಪ್ರಾಣದಾನವನ್ನು ನೀಡಿ ನಿನ್ನ ಮಾಂಗಲ್ಯ ಭಾಗ್ಯವನ್ನು ನೀಡುವೆನು. ಶಾಂತಳಾಗು ದೇವಿ. ಪರಮಾತ್ಮ, ಇದು ಇದು ನಿನಗೆ ಅನಂತ ಕೋಟಿ ಪ್ರಮಾಣಗಳು. ಪರಮಾತ್ಮ ದೇವಿ, ನಮ್ಮೆಲ್ಲರನ್ನು ರಕ್ಷಿಸಿದ ಹಾಗೆ ನನ್ನ ಇನ್ನೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ದೇವ. ನಿನ್ನ ಮನೋವಿಷ್ಟವನ್ನು ತಿಳಿಸುತ್ತಾಯೆ. ಪರಮಾತ್ಮ, ನಮ್ಮೆಲ್ಲರನ್ನು ರಕ್ಷಿಸಿದ ಹಾಗೆ ನನ್ನ ಪ್ರಿಯ ಪುತ್ರಿಯಾದ ದಾಕ್ಷಾಯಿಣಿಗೆ ಪ್ರಾಣದಾನವಿತ್ತು ಕಾಪಾಡಬೇಕು. ಪರಮಾತ್ಮ, ಕಾಪಾಡಬೇಕು. ಸಾಧ್ಯವಿಲ್ಲದ ಮಾತು ತಾಯಿ. ಈ ಮಾತನ್ನು ನಡೆಸಿಕೊಡಲಾಗದು. ದಾಕ್ಷಾಯಿಣಿಯು ಅಗ್ನಿಯಲ್ಲಿ ಭಸ್ಮವಾಗಿ 18 ಶಕ್ತಿಪೀಠಗಳಾಗಿ ಕೈಲಾಸ ಪದವಿಯನ್ನು ಸೇರಿರುವಳು. ಇವೆಲ್ಲವೂ ನನ್ನ ಲೀಲೆ. ಮುಂದೆ ಗಿರಿರಾಜನ ಮಗಳಾಗಿ ಗಿರಿಜೆ ಎಂಬ ನಾಮಾಂಕಿತಳಾಗಿ ಜನಿಸುವಳು. ಆಗ ನನ್ನನ್ನು ವರಿಸುವಳು. ಮುಂದೆ ಗಿರಿಜಾ ಕಲ್ಯಾಣವಾಗುವುದು. ನೀನಿನ್ನು ಚಿಂತಿಸಿದಿರು ತಾಯಿ. ಹಾಗೆ ಆಗಲಿ. ನಮೋ ನಮೋ ತಂದೆ, ನಮ್ಮ ಅನಂತ ಅನಂತ ಪ್ರಣಾಮಗಳನ್ನು ಸ್ವೀಕರಿಸಿ. ವೀರಭದ್ರ, ನನಗೆ ಮಂಗಳವಾಗಲಿ. ತಮ್ಮ ಅಪ್ಪಣೆಯಂತೆ ಹೋಗಿ ಆ ದಕ್ಷಿಣ ದ್ವಾರವನ್ನು ನಾಶ ಮಾಡಿ ಅಲ್ಲಿರುವ ಶಿವದ್ರೋಹಿಗಳನ್ನೆಲ್ಲ ಸೆರೆ ಹಿಡಿದುಕೊಂಡು ತಂದಿರುವೆನು. ಇವರ ಸಂಹಾರಕ್ಕೆ ಅಪ್ಪಣೆಯಾಗಬೇಕು. ಶಂಕರ, ಗಂಗಾಧರ. ವೀರಭದ್ರ ತಂದೆ, ನಿನ್ನ ಪರಾಕ್ರಮಕ್ಕೆ ಎಣೆಯುಂಟೆ. ಇಂದಿಗೆ ನಿನ್ನ ಘೋರ ರೂಪವನ್ನಳಿದು ಶಾಂತನಾಗು ಕುಮಾರ. ಆಗಲಿ ತಂದೆ. ಪಾಪಿಯಾದ ದಕ್ಷಿಣ ಪ್ರಾಣನಾಯಕಿಯಾದ ಪ್ರಸೂತಾದೇವಿಯು ಮಹಾಭಕ್ತಳು, ಪತಿವ್ರತ ಶಿರೋಮಣಿ. ಅವಳ ದೈನ್ಯತೆ ಭಕ್ತಿ ಭಾವಗಳಿಂದ ನನ್ನನ್ನು ಮೆಚ್ಚಿಸಿ ಮಾಂಗಲ್ಯ ಭಾಗ್ಯವನ್ನು ಬೇಡಿಕೊಂಡಿರುವಳು. ಆದ್ದರಿಂದ ನೀವೀಗಲೇ ಹೋಗಿ ಆ ದಕ್ಷಿಣ ಡಿಂಬಕ್ಕೆ ಶಿರವನ್ನು ಜೋಡಿಸಿ ಜಾಗೃತಿಯಾಗಿ ಕರೆದುಕೊಂಡು ಬಾ. ಅಲ್ಲದೆ ಇವರೆಲ್ಲರೂ ದೇವತೆಗಳು. ಇವರನ್ನು ಸೆರೆಯಿಂದ ಬಿಟ್ಟುಬಿಡು. ತಂದೆಯೇ, ತಮ್ಮ ಅಪ್ಪಣೆ ಅಂತಾಗಲಿ. ತಂಗಿ ಚೌಡೇಶ್ವರಿ, ವೀರಭದ್ರ, ನಡೆಯಮ್ಮ. ತಂದೆಯವರ ಅಪ್ಪಣೆಯಾಗಿತ್ತಲ್ಲ. ಆ ಬಂಡ ದಕ್ಷಿಣ ದ್ವಾರಕ್ಕೆ ಹೋಗಿ ಆ ಬಂಡ ದಕ್ಷಿಣ ಮುಂಡಕ್ಕೆ ಶಿರಸ್ಸನ್ನು ಜೋಡಿಸಿ ಕರೆತರುವಂತ ತಂದೆಯವರ ಆಜ್ಞೆ ಐತಲ್ಲ. ನಡೆಯಮ್ಮ, ಹೋಗೋಣ. ಅರನ ಆಜ್ಞೆ ಐತೆ, ನಡೆಯಣ್ಣ, ಹೋಗೋಣ. ತಂಗಿ ಚೌಡೇಶ್ವರಿ, ಅಣ್ಣ ವೀರಭದ್ರ, ಆ ಬಂಡ ದಕ್ಷಿಣ ಮುಂಡವು ಕಾಣುತ್ತಿಲ್ಲವಲ್ಲ. ಏನು ಮಾಡಲಿ? ಏನಾಗಿರಬಹುದು? ಓ, ಮರೆತಿದ್ದೇನು. ಆ ಬಂಡ ದಕ್ಷಿಣ ಮುಂಡವನ್ನು ಹರಿದು ನಿನ್ನ ಕೈಗೆ ಕೊಟ್ಟಿದ್ದೇನೆ. ಎಲ್ಲ ಅದನ್ನು ಕೊಡು. ಅಣ್ಣ ವೀರಭದ್ರ, ತಂಗಿ, ಆ ಬಂಡ ದಕ್ಷಿಣ ಶಿರಸ್ಸನ್ನು ಹರಿದು ನನ್ನ ಕೈಗೆ ಕೊಟ್ಟ ಮಾತ್ರದಲ್ಲಿ ದಟ್ಟನೆ ಜಠರಾಗ್ನಿಯೊಳಗೆ ಹಾಕಿದೆನು. ಅದು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾಯಿತು. ಪುನಃ ಕೊಡು ಎಂದರೆ ನಾನೆಲ್ಲಿಂದ ತಂದು ಕೊಡಲಿ ಅಣ್ಣ? ಅಣ್ಣ, ನನಗೆ ಹಸಿವು ನೀಗಿಲ್ಲ, ತೃಪ್ತಿಯಾಗಿಲ್ಲ. ನಿನ್ನ ತಾಮನಾದ ಶಿರಸ್ಸನ್ನೇ ಬಿಡೋಣ. ತಂಗಿ ಚೌಡೇಶ್ವರಿ, ಶಾಂತಳಾಗು. ಓ, ಆ ಅಗ್ನಿಕುಂಡದ ಮುಂದೆ ಯಾವುದೋ ಒಂದು ಕುರಿತಲೆ ಬಿದ್ದಿರುವುದು. ಈ ಬಂಡ ದಕ್ಷನು ಶಿವನನ್ನು ಕುರಿಯದೆ ಯಾಗವನ್ನು ಮಾಡಿದ್ದಕ್ಕಾಗಿ ಈ ಮೂರ್ಖನಿಗೆ ಕುರಿತಲೆಯ ಪ್ರಾಪ್ತವಾಗಲಿ. ತಂಗಿ ಚೌಡೇಶ್ವರಿ, ಅಲ್ಲಿ ಬಿದ್ದಿರುವ ಕುರಿತಲೆಯನ್ನೇ ಜೋಡಿಸಿ ತಂದೆಯವರ ಬಳಿಗೆ ಕರೆದುಕೊಂಡು ಹೋಗೋಣ. ನಡೆಯಮ್ಮ, ನಡೆಯೋಣ. ಅರನ ಸನ್ನಿಧಿಗೆ ಹೋಗೋಣ. ಅಣ್ಣ ವೀರಭದ್ರ, ತಂಗಿ ಚೌಡೇಶ್ವರಿ, ಇವನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾಗಿದೆ. ಎದರ ಮೇಲೆ ಈಗಲಾದ ನಿನ್ನ ಹಮ್ಮೆಲ್ಲ ಅಂಗಡಾಗಿ ಗರ್ವ ಮುರಿಯುತ್ತಲ್ಲ. ನಡೆಯ ಅರನ ಸನ್ನಿಗೆ ಹೋಗೋಣ. ಆತನು ಕ್ಷಮಿಸಿದರೆ ನಾವೆಲ್ಲರೂ ಕ್ಷಮಿಸಿದಂತೆ. ನಡೆಯ ಹೋಗೋಣ. ಹಾಗೆ ಆಗಲಿ, ಹೋಗೋಣ. ನಡೀರಿ. ಹೇಳ್ಕೊಂಡಲ್ಲಿಕ್ಕು ಅರಿಯದೆ ಮಾಡಿದ ತಪ್ಪನು ಮನ್ನಿಸಿ, ಅರಿಯದೆ ಮಾಡಿದ ತಪ್ಪನು ಮನ್ನಿಸಿ, ಮನ್ನಿಸಿ, ಅರಿಯದೆ ಮಾಡಿದ ತಪ್ಪನು ಮನ್ನಿಸಿ, ಮನ್ನಿಸೆನ್ನ ಪರಾಧವ. ದೇವಾದಿದೇವ, ನಾನು ಮಾಡಿದ ತಪ್ಪನ್ನು ಮನ್ನಿಸು ತಂದೆ, ಮನ್ನಿಸು. ಛೀ, ಪಾಪಿಯಾದ ದಕ್ಷಿಣೆ, ಈ ರೀತಿ ಗೋಳಾಡುತ್ತಿರುವೆ ಏಕೆ?
ನಿನ್ನ ಮದವನ್ನು ಮುರಿದ ವೀರಭದ್ರನಿಗೆ ನಮಸ್ಕರಿಸು. ಇನ್ನು ಮುಂದೆ ಇಂಥ ಕೆಟ್ಟ ಕಾರ್ಯಕ್ಕೆ ಮನಸ್ಸು ಕೊಡದೆ ನಿನ್ನ ಪಟ್ಟಣದ ಜನರೆಲ್ಲರೂ ಸೇರಿ ಒಂದು ನೂತನವಾದ ಯಾಗವನ್ನು ಮಾಡಿ ನನಗೆ ಸಲ್ಲಬೇಕಾದ ಪ್ರಥಮದ ಭಾಗವನ್ನು ರುದ್ರನಿಗೆ ಅರ್ಪಿಸಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಇಷ್ಟೇ ಅಂತೇ ಆಗಲಿ ತಂದೆ. ನಮ್ಮೆಲ್ಲರನ್ನು ರಕ್ಷಿಸಿದ ಈ ಪರಮಾತ್ಮನಿಗೆ ಪ್ರಾಣೇಶ್ವರ ಈ ದಿನ ನಿಮಗೆ ಪ್ರಾಣದಾನವಿಟ್ಟು ನಮ್ಮೆಲ್ಲರನ್ನು ರಕ್ಷಿಸಿದ ಈ ಪರಮಾತ್ಮನಿಗೆ ಭಕ್ತಿ ಎಂಬ ತಟ್ಟೆಯಲ್ಲಿ ಕಷ್ಟವೆಂಬ ಕರ್ಪೂರ ಬಿಟ್ಟು ಸರ್ವರು ಮಂಗಳವನ್ನು ಪಾಡೋಣ. ಇಷ್ಟೇ ಅಂತೇ ಆಗಲಿ, ಮಾಡೋಣ ಬನ್ನಿ. ಜಯ ಆತ್ಮಲಿಂಗ ನಿಜ ರೂಪ ಸುಖಿಸುವೆವು ಸತತ. ಆತ್ಮಲಿಂಗ ನಿಜ ರೂಪ ಸುಖಿಸುವೆವು ಸತತ. ಜಯ ಆತ್ಮಲಿಂಗ ನಿಜ ರೂಪ ಸುಖಿಸುವೆವು ಸತತ. ಜಯ ಆತ್ಮಲಿಂಗ ನಿಜ ರೂಪ ಸುಖಿಸುವೆವು ಸತತ. ದಾಸನೀಗ ಸಲಗೋ ವಿಧಾತ, ದಾಸನೀಗ ಸಲಗೋ ವಿಧಾತ, ದಾಸನೀಗ ಸಲಗೋ ವಿಧಾತ. ಅಂಜದಾರ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶುಭ ಆತ್ಮಗಳ ಜಯ ಆತ್ಮಲಿಂಗ ನಿಜ ರೂಪ ಸುಖಿಸುವೆವು ಸತತ. ಮಂಗಳಾಂಗ ನಿಜ ಶೃಂಗಾರ ಕರುಣ ಕರುಣ. ಮಂಗಳಾಂಗ ನಿಜ ಶೃಂಗಾರದ ಹರಣ ಕರುಣ. ಮಂಗಳಾಂಗ ನಿಜ ಶೃಂಗಾರದ ಕರುಣ ಕರುಣ. ಮಂಗಳಾಂಗ ನಿಜ ಶೃಂಗಾರದ ಹರಣ ಕರುಣ. ರಂಗಭೂಮಿ ಸಲಗೋ ಕೃಪಾಂಗ, ರಂಗಭೂಮಿ ಸಲಹೋ ರಂಗಭೂಮಿ ಸಲಗೋ ಕೃಪಾಂಗ. ರಂಗಭೂಮಿ ಸಲಹೋ ಅಂಗಜಾರಿ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಜಯ ಆತ್ಮಲಿಂಗ ನಿಜ ರೂಪ ಸುಖಿಸುವೆವು ಸತತ. ಮಂಗಳ ಶುಭಕರ ಗಣೇಶಗೆ ಮಂಗಳ ಜಯ ಮಂಗಳ. ಮಂಗಳ ಶುಭಕರ ಗಂಗಾಧರೇಶಗೆ ಮಂಗಳ ಜಯ ಮಂಗಳ. ಜಯ ಜಯ ಮಂಗಳ ಗೌರೀಪದೆ ಮಂಗಳ ಜಯ ಜಯ ಮಂಗಳ ಗೌರೀಪದೆ ಮಂಗಳ ಮಂಗಳ ಶುಭಕರ ಗಂಗಾಧರೇಶಗೆ ಮಂಗಳ ಜಯ ಮಂಗಳ. ಶ್ರೀಮದ್ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಮಾನವದೇವಿ ಪಾದಕ್ಕೆ ಗೋವಿಂದ, ಆಂಜನೇಯ ವರದ ಗೋವಿಂದ, ಶ್ರೀ ಕರಿವರ್ಧನ ಪಾದಕ್ಕೆ ಗೋವಿಂದ. ಜಯ ಜನ್ಮ ಪಾರ್ವತಾಪದಯೇ.